ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತಿನ ಒಂದು ಪ್ರಪಂಚದ ಪರಿಸ್ಥಿತಿಗೆ ನಮ್ಮ ಜೀವಿತದಲ್ಲಿ ನಾವು ನೆಮ್ಮದಿಯಾಗಿ ಸಮಾಧಾನಕರವಾಗಿ ಬದುಕಲಿಕ್ಕೆ ಆಗಬೇಕಾದ್ರೆ ಒಂದೇ ಒಂದು ದಾರಿ ಇರೋದು. 10 ದಾರಿಗಳಿಲ್ಲ, ಒಂದೇ ಒಂದು ದಾರಿ. ಅದೇನು ಅಂದರೆ ಯೇಸು ಕ್ರಿಸ್ತನನ್ನು ನಮ್ಮ ಹೃದಯದಲ್ಲಿ ನಮ್ಮ ಸ್ವಂತ ರಕ್ಷಕನಾಗಿ ನಾವು ಸ್ವೀಕಾರ ಮಾಡಿ ಆ ಯೇಸು ಕ್ರಿಸ್ತನ ಜೊತೆ ಒಂದು ಒಳ್ಳೆಯ ಸಂಬಂಧದಲ್ಲಿ ನಾವು ಜೀವಿಸೋದು ಒಂದೇ ದಾರಿ ಬಿಟ್ಟರೆ ಬೇರೆ ಯಾವ ದಾರಿಯೂ ಇಲ್ಲ. ಬೇರೆ ಯಾವ ದಾರಿಯಲ್ಲೂ ನಮಗೆ ನಿಜವಾದ ಒಂದು ಸಮಾಧಾನ ಸಿಗೋದಿಲ್ಲ. ಯಾವ ಸ್ಥಳದಲ್ಲೂ ಸಮಾಧಾನ ಸಿಗೋದಿಲ್ಲ. ಕೆಲವರು ಹೇಳ್ತಾರಲ್ವ, ಬೆಟ್ಟದ ಮೇಲೆ ಹೋದರೆ ಸಮಾಧಾನ ಸಿಗುತ್ತೆ ಅಂತ. ಯಾವ ಬೆಟ್ಟದಲ್ಲೂ ಸಮಾಧಾನ ಸಿಗೋದಿಲ್ಲ, ಯಾವ ಗುಡಿಗಳಲ್ಲೂ ಸಮಾಧಾನ ಸಿಗೋದಿಲ್ಲ, ಯಾವ ಚರ್ಚಲ್ಲೂ ಯಾವ ದೇವಾಲಯದಲ್ಲೂ ಎಲ್ಲಿ ಹೋದ್ರಿ ಪ್ರಪಂಚದಲ್ಲಿ ನೀವು ಯಾವ ಸ್ಥಳಕ್ಕೆ ಹೋದರೂ, ಜೆರುಸಲೇಮಿಗೆ ಹೋಗಿ ಬಂದರೂ ಸಮಾಧಾನ ಸಿಗೋದಿಲ್ಲ. ಸಮಾಧಾನ ಎಲ್ಲಿ ಸಿಗುತ್ತೆ ಕೇಳಿದರೆ ನಿಮ್ಮ ಹೃದಯದಲ್ಲೇ ಕಂಡುಕೋಬೋದು. ಯಾವ ರೀತಿಯಲ್ಲಿ ಕಂಡುಕೋಬೋದು ಅಂದರೆ, ಮೊಟ್ಟ ಮೊದಲು ಯೇಸು ಕ್ರಿಸ್ತರನ್ನು ನಿಮ್ಮ ಹೃದಯದಲ್ಲಿ ನಿಮ್ಮ ಪ್ರಭುವಾಗಿ ಸ್ವೀಕಾರ ಮಾಡಿರಬೇಕು. ಇವತ್ತು ನಾವು ಒಬ್ಬೊಬ್ಬರು ಪರೀಕ್ಷೆ ಮಾಡಿ ನೋಡಬೇಕು, ನಮ್ಮ ಹೃದಯದಲ್ಲಿ ಯಾರು ಪ್ರಭುವಾಗಿದ್ದಾರೆ. ಪ್ರಭು ಅಂದರೆ ಯಜಮಾನ ಅಂತ, ಒಡೆಯ, ಆಳ್ವಿಕೆ ಮಾಡುವವನು, ಅರಸ. ನಮ್ಮ ಹೃದಯದ ಅರಸ ಯಾರಾಗಿದ್ದಾರೆ? ಯೆಶಾಯ ಪ್ರವಾದಿ ಯೇಸು ಕ್ರಿಸ್ತನ ಬಗ್ಗೆ ಹೇಳೋದೇನು ಅಂದರೆ, ಪ್ರಿನ್ಸ್ ಆಫ್ ಪೀಸ್, ಸಮಾಧಾನದ ಪ್ರಭು ಅಥವಾ ಅರಸ ಅಂತ. ಯೇಸು ಸ್ವಾಮಿ ಬಗ್ಗೆ ಹೇಳೋದು ಸಮಾಧಾನದ ಅರಸ. ಈಗ ಈ ಅರಸ ನಿನ್ನ ಹೃದಯದ ಒಳಗಡೆ ಇದ್ದರೆ, ನಿನ್ನ ಕುಟುಂಬದಲ್ಲಿ ಇದ್ದರೆ, ಖಂಡಿತವಾಗಲೂ ನಿನ್ನ ಹೃದಯದಲ್ಲೂ ನಿನ್ನ ಕುಟುಂಬದಲ್ಲೂ ಸಮಾಧಾನ ಇರುತ್ತೆ. ಯೇಸು ನಿನ್ನ ಹೃದಯದಲ್ಲೂ ಇಲ್ಲ, ಕುಟುಂಬದಲ್ಲೂ ಇಲ್ಲ ಅಂದರೆ ಖಂಡಿತವಾಗಲೂ ಆ ಹೃದಯದಲ್ಲೇ ಆಗಲಿ ಆ ಕುಟುಂಬದಲ್ಲಾಗಲಿ ಸಮಾಧಾನ ಅನ್ನೋದು ಖಂಡಿತವಾಗಲೂ ಇರೋದಿಲ್ಲ. ನೀವೆಷ್ಟೇ ಪ್ರಾರ್ಥನೆಗಳು ಮಾಡಿ ಪ್ರಯೋಜನ ಇಲ್ಲ. ನೀವು ಬೈಬಲ್ ಪೂರ್ತಿ ಬೈಹಾರ್ಟ್ ಮಾಡ್ಕೊಳ್ಳಿ, ಏನೂ ಪ್ರಯೋಜನ ಇಲ್ಲ. ನೀವು ಅಲ್ಲಿ ಧ್ಯಾನ ಇಲ್ಲಿ ಧ್ಯಾನ ಎಲ್ಲ ಕಡೆಗೆ ಧ್ಯಾನಕ್ಕೆ ಸುತ್ತಿ ಸಿಗೋದಿಲ್ಲ. ನೋಡಿ, ಕಳೆದ ದಿವಸ ಒಬ್ಬ ಸಹೋದರ ನಿಮ್ಮೂರಲ್ಲೇ ಧ್ಯಾನಕ್ಕಾಗಿ ಬಂದಿದ್ದರು, ದೆಂಕಣಿಕೋಟೆಗೆ ಧ್ಯಾನಕ್ಕಾಗಿ ಬಂದಿದ್ದು. ಧ್ಯಾನಕ್ಕಾಗಿ ಬಂದು ಕೂಡ ಇಲ್ಲಿ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗಿದ್ದಾನೆ. ಕಾರಣ ಏನು? ಜನ ಕೇಳ್ತಾರೆ ಧ್ಯಾನಕ್ಕೆ ಬಂದು ಹೆಂಗೆ ಸತ್ತ ಅಂತ. ನಾನು ಹೇಳ್ತೀನಿ ಉತ್ತರ, ಹೆಂಗೆ ಸತ್ತ ಅಂತ. ಧ್ಯಾನಕ್ಕಲ್ಲ, ಸ್ವರ್ಗಕ್ಕೆ ಹೋದರೂ ಕೂಡ ಅಲ್ಲಿ ಯೇಸುವನ್ನು ನೀನು ಸ್ವೀಕಾರ ಮಾಡದೇ ಇದ್ದರೆ ಪ್ರಭುವಾಗಿ, ನೀನು ಬದುಕೋಕ್ಕಾಗಲ್ಲ, ಸಮಾಧಾನ ಸಿಗಲ್ಲ. ಧ್ಯಾನಕ್ಕೆ ಬಂದು ಹೋಗಿದ್ದರಿಂದ ಯಾರೂ ಬದುಕೋದಿಲ್ಲ, ಯೇಸು ಹತ್ರ ಬಂದು ಹೋಗಿದ್ದರಿಂದ ಯಾರೂ ಬದುಕೋದಿಲ್ಲ, ಯೇಸು ಜೊತೆಯಲ್ಲಿದ್ದರಿಂದ ಯಾರೂ ಬದುಕೋಕ್ಕಾಗೋದಿಲ್ಲ. ಯೇಸು ನಿನ್ನ ಒಳಗಡೆ ಜೀವಿಸಬೇಕು. ಇಸ್ಕರಿಯೋತಿನ ಯೂದ ಯೇಸುವಿನ ಶಿಷ್ಯ. ಯೇಸು ಸ್ವಾಮಿ ತಮ್ಮ ಜೊತೆಯಲ್ಲಿ ಇರಲಿಕ್ಕೆ, ಶುಭ ಸಂದೇಶವನ್ನು ಸಾರಲಿಕ್ಕೆ ಯೂದನನ್ನು ಆರಿಸ್ಕೊಂಡ್ರು ಯೇಸು ಸ್ವಾಮಿ. ಆದರೆ ನೇಣಾಕೊಂಡು ಸತ್ತೋದ. ಜನ ಹೇಳ್ತಾರೆ ಯೇಸು ಜೊತೆಗಿದ್ದವನು ಹೆಂಗೆ ಸತ್ತ ಅಂತ. ಯೇಸು ಜೊತೆಗಿದ್ದವನು ಹೆಂಗೆ ಸತ್ತ ಅಂದರೆ ಅವನ ಹೃದಯದೊಳಗಡೆ ಯೇಸುಗೆ ಸ್ಥಳ ಕೊಟ್ಟಿಲ್ಲ. ಅದೇ ರೀತಿ ನಾವು ಚರ್ಚಿಗೆ ಹೋಗಿ ಕೂತ್ಕೊಂಡ್ರು, ಪರಮಪ್ರಸಾದದ ಮುಂದೆ ಹೋಗಿ ಕೂತ್ಕೊಂಡ್ರು, ಧ್ಯಾನ ಕೇಂದ್ರದ ಒಳಗಡೆ ಹೋಗಿ ಕೂತ್ಕೊಂಡ್ರು, ಸ್ವರ್ಗಕ್ಕೇನಾದರೂ ಚಾನ್ಸ್ ಸಿಕ್ಕಿ ಹೋಗಿ ಅಲ್ಲಿ ಕೂತ್ಕೊಂಡ್ರು, ನಿನ್ನ ಹೃದಯದೊಳಗಡೆ ಯೇಸು ಇಲ್ಲ ಅಂದರೆ ನೀನು ಬದುಕೋಕ್ಕಾಗಲ್ಲ. ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ನಮಗೆ ಬದುಕಲಿಕ್ಕಾಗೋದು ಈ ಪ್ರಪಂಚದಲ್ಲಿ ಯೇಸು ನಮ್ಮ ಒಳಗಡೆ ಇದ್ದರೆ ಮಾತ್ರನೇ ಬದುಕು. ಅಂದರೆ ಈಗ ಇಲ್ಲಿ ನಾಯಿಗಳು ಕಚ್ಚಾಡ್ಕೊಂಡಿದ್ವು, 2-3 ನಾಯಿಗಳು ಓಡಿಸ್ಬಿಟ್ಟಿದ್ದೀರ ನೀವು. ಆ ರೀತಿ ಬದುಕಲ್ಲ, ಆ ರೀತಿ ಬದುಕಲ್ಲ. ಅದು ಮರಣ. ಅದು ಬದುಕು ಅಂದರೆ ಏನು ಗೊತ್ತಾ? ನೆಮ್ಮದಿಯ ಜೀವನ. ನೆಮ್ಮದಿ ಇರಬೇಕು ಬದುಕುವಾಗ, ಸಮಾಧಾನ ಇರಬೇಕು, ಸಂತೃಪ್ತಿ ಇರಬೇಕು, ಆನಂದ ಇರಬೇಕು. ಅದಲ್ಲದೆ ಟೆನ್ಷನ್ ತುಂಬಿಕೊಂಡು, ಭಯ ತುಂಬಿಕೊಂಡು, ನಿರಾಶೆ ತುಂಬಿಕೊಂಡು, ಎಲ್ಲ ಥರದ ಪಿಶಾಚಿಗಳು, ಕಾಮ ಪಿಶಾಚಿ, ಕುಡುಕುತನದ ಪಿಶಾಚಿ, ವ್ಯಭಿಚಾರದ ಪಿಶಾಚಿ, ಹಗೆತನದ ಪಿಶಾಚಿ, ಎಲ್ಲ ಹೊಟ್ಟೆ ಕಿಚ್ಚಿನ ಪಿಶಾಚಿ, ಹಣದ ವ್ಯಾಮೋಹದ ಪಿಶಾಚಿ ಎಲ್ಲ ತುಂಬಿಸ್ಕೊಂಡು ಬದುಕೇ ಅಲ್ಲ, ಅದು ಮರಣ. ಇವತ್ತು ಎಷ್ಟೋ ಜನ ಕ್ರೈಸ್ತರು ಮರಣದಲ್ಲಿ ಇದ್ದಾರೆ. ಎಷ್ಟೋ ಜನ ಕ್ರೈಸ್ತರು ಮರಣ ಅನುಭವಿಸ್ತಾ ಇದ್ದಾರೆ. ನಮಗೆ ಕಾಣಿಸೋದೇನೋ, ಅಯ್ಯೋ ನೇಣಾಕೊಂಡು ಸತ್ತೋದ, ಅಯ್ಯೋ ಆಕ್ಸಿಡೆಂಟಲ್ಲಿ ಸತ್ತೋದ, ಅಯ್ಯೋ ಅಲ್ಲಿ ಸತ್ತ ಇಲ್ಲಿ ಸತ್ತ. ಆದರೆ ಮೊದಲೇ ಅವರು ಸತ್ತೋಗ್ಬಿಟ್ಟಿದ್ದಾರೆ ಆತ್ಮದಲ್ಲಿ. ಎಷ್ಟೋ ಜನ ಇವತ್ತು ಆತ್ಮದಲ್ಲಿ ಸತ್ತವರಿದ್ದಾರೆ. ಒಳಗಡೆ ಜೀವ ಇಲ್ಲ. ಹೊರಗಡೆ ಏನೋ ಉಸಿರಾಡ್ತಾ ಇದ್ದೀವಿ, ಆದರೆ ಒಳಗಡೆ ಜೀವ ಇಲ್ಲ. ಒಳಗಡೆ ಜೀವ ಯಾಕಿಲ್ಲ ಅಂದರೆ ಒಳಗಡೆ ಯೇಸುನ ತಗೊಂಡಿಲ್ಲ ನಾವು.
ನಮ್ಮ ಹೃದಯದ ಒಳಗಡೆ ಈ ಸಮಾಧಾನದ ಪ್ರಭು ಯೇಸುವನ್ನು ನಾವು ಸ್ವೀಕಾರ ಮಾಡಿಲ್ಲ. ಪ್ರೀತಿಯ ಸಹೋದರ ಸಹೋದರಿಯರೇ, ಯಾರೆಲ್ಲ ಆತನನ್ನು ಬರಮಾಡಿಕೊಂಡ್ರೋ, ಯೋಹಾನ 1:12 ದೇವರ ವಾಕ್ಯ ಹೇಳ್ತದೆ, ಯಾರೆಲ್ಲ ಆತನನ್ನು ಬರಮಾಡಿಕೊಂಡ್ರೋ ಹೃದಯದಲ್ಲಿ ವಿಶ್ವಾಸದ ಮುಖಾಂತರ, ಅಂಥವರಿಗೆ ದೇವರ ಮಕ್ಕಳಾಗುವ ಹಕ್ಕನ್ನು ದೇವರು ಕೊಟ್ಟರಂತೆ. ಎಲ್ಲರೂ ದೇವರ ಮಕ್ಕಳಲ್ಲ. ಯಾರೆಲ್ಲ ಯೇಸು ಕ್ರಿಸ್ತನನ್ನು ನಿಜವಾಗಲೂ ಹೃದಯದಲ್ಲಿ ಬರಮಾಡಿಕೊಂಡಿದ್ದಾರೋ ಅವರು ಮಾತ್ರವೇ ದೇವರ ಮಕ್ಕಳು. ದೇವರ ಮಕ್ಕಳಾಗುವ ಒಂದು ಹಕ್ಕು ದೇವರೇ ಕೊಡಬೇಕು. ನನಗೆ ಕೊಡಲಿಕ್ಕಾಗೋದಿಲ್ಲ, ನನಗೆ ಬೋಧನೆ ಮಾತ್ರ ಮಾಡ್ಬೋದು, ಅಥವಾ ಈ ಲೋಕದಲ್ಲಿ ಯಾರಿಗೂ ಕೂಡ ನಮಗೆ ದೇವರ ಮಗನಾಗುವ ಮಗಳಾಗುವ ಒಂದು ಆಶೀರ್ವಾದ, ಒಂದು ಅವಕಾಶ, ಒಂದು ಹಕ್ಕನ್ನು ಕೊಡಲಿಕ್ಕೆ ಸಾಧ್ಯನೇ ಇಲ್ಲ. ಊಟ ಕೊಡ್ಬೋದು, ಬಟ್ಟೆ ಕೊಡ್ಬೋದು, ಹಣ ಕೊಡ್ಬೋದು, ಅಥವಾ ಈ ರೀತಿ ಬೋಧನೆಗಳು ಕೊಡ್ಬೋದು, ಪ್ರಾರ್ಥನೆಗಳು ಮಾಡ್ಬೋದು. ಆದರೆ ನೀನು ದೇವರ ಮಗನಾಗಬೇಕಾದ್ರೆ, ದೇವರ ಮಗಳಾಗಬೇಕಾದ್ರೆ ನಿನ್ನ ಹೃದಯ ನೀನು ಓಪನ್ ಮಾಡಿ ಕೊಡಬೇಕು. ಯೇಸು ಸ್ವಾಮಿ ನಿನ್ನ ಹೃದಯದೊಳಗಡೆ ಬರಬೇಕು. ಆಗ ಮಾತ್ರ ನೀನು ದೇವರ ಮಗನಾಗೋದು, ದೇವರ ಮಗಳಾಗೋದು. ಇಲ್ಲೇ ಇದ್ದರೆ ಯಾರ ಮಗ ಕೇಳಿದರೆ ಪಿಶಾಚಿ ಮಕ್ಕಳು. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ವಾಕ್ಯ ಓದಬೇಕು ನಾವು. ಯೋಹಾನ 1:12-13. ಕೆಲವರಾದರು, ಎಲ್ಲರೂ ಅಲ್ಲ, ಕೆಲವರಾದರು ಯಾರನ್ನು ಬರಮಾಡಿಕೊಂಡ್ರು? ಎಲ್ಲಿಗೆ ಬರಮಾಡಿಕೊಂಡ್ರು? ತಮ್ಮ ಹೃದಯಕ್ಕೆ, ತಮ್ಮ ಜೀವನಕ್ಕೆ. ಈಗ ನೀವು ನಿಮ್ಮ ಜೀವನಕ್ಕೆ ಯೇಸುವನ್ನು ಬರಮಾಡಿಕೊಳ್ಬೇಕಾದ್ರೆ ಫಸ್ಟ್ ಏನು ಮಾಡಬೇಕು? ಮೊದಲು ಶುಭ ಸಂದೇಶವನ್ನು ಕೇಳಿ ಎಲ್ಲ ಥರದ ಪಾಪದ ಹೊಲಸನ್ನು ಬಿಟ್ಟುಬಿಡಬೇಕು. ಎಲ್ಲ ಥರ ಪಾಪನ ಬಿಟ್ಬಿಡಬೇಕು. ನೀವು ಪಾಪದಲ್ಲಿ ಇದ್ಕೊಂಡು ಯೇಸುವೆ ಬಾ, ಯೇಸುವೆ ನನ್ನ ಆತ್ಮಕ್ಕೆ ಬಂದರೆ ಯೇಸು ಬರಲ್ಲ, ಪಿಶಾಚಿ ಬರುತ್ತಷ್ಟೇ. ನಮ್ಮ ಹೃದಯದಲ್ಲಿ ಎಲ್ಲ ಥರದ ಹೊಲಸು ಇಟ್ಕೊಂಡು, ಸ್ವಾರ್ಥ ಇಟ್ಕೊಂಡು, ಅಹಂಕಾರ, ಹಠಮಾರಿತನ, ಹಣದ ವ್ಯಾಮೋಹ ಎಲ್ಲ ನಮ್ಮ ಮನಸ್ಸಲ್ಲಿ, ನಮ್ಮ ಜೀವಿತದಲ್ಲಿ ಇಟ್ಕೊಂಡು ಬಾ ಯೇಸುವೆ, ಬಾ ಯೇಸುವೆ, ಬಾ ಯೇಸುವೆ ಅಂತ ನೀನು ಹಾಡೋದ್ರಿಂದ, ನೀನು ಕೂಗೋದ್ರಿಂದ, ನೀನು ಕರೆಯೋದ್ರಿಂದ, ನೀನು ಪ್ರಾರ್ಥಿಸೋದ್ರಿಂದ ಯೇಸು ಬರಲ್ಲ, ಪಿಶಾಚಿ ಬರುತ್ತೆ. ಯೇಸು ಬರಬೇಕಾದ್ರೆ ಪ್ರೀತಿಯ ಸಹೋದರ ಸಹೋದರಿಯರೇ, ಮೊದಲು ಮಾನಸಾಂತರ ಪಡಬೇಕು. ಸ್ನಾನಿಕ ಯೋಹಾನರು ಹೇಳ್ತಾರೆ, ಪ್ರಭುವಿನ ಆಗಮನಕ್ಕಾಗಿ ದಾರಿಯನ್ನು ಸರಿ ಮಾಡಿರಿ. ಏನನ್ನು ಸರಿ ಮಾಡಿ? ನಿಮ್ಮ ಮನೆ ದಾರಿ ಅಲ್ಲ, ದೇವರಿಗೆ ನಿನ್ನ ಒಳಗಡೆ ಬರಲಿಕ್ಕೆ ನಿನ್ನ ಹೃದಯದ ದಾರಿ ಸರಿ ಮಾಡು. ಇವತ್ತು ನಿನ್ನ ಹೃದಯದ ದಾರಿ ಯಾರಿಗೆ ಮಾಡಿಕೊಟ್ಟಿದ್ಯಾ? ಪಿಶಾಚಿಗೆ ಮಾಡಿಕೊಟ್ಟಿದ್ಯಾ? ಪಿಶಾಚಿಗೆ ದಾರಿ ಮಾಡಿಕೊಟ್ರೆ ಪಿಶಾಚಿ ಬಂದು ಸೇರ್ಕೊಳ್ತದೆ. ಪಿಶಾಚಿ ಸೇರ್ಕೊಂಡ್ಮೇಲೆ ಕುಡಿಬೇಕು ಅನಿಸುತ್ತೆ, ವ್ಯಭಿಚಾರ ಮಾಡಬೇಕು ಅನಿಸುತ್ತೆ, ಸುಳ್ಳು ಹೇಳಬೇಕು ಅನಿಸುತ್ತೆ, ಮೋಸ ಮಾಡಬೇಕು ಅನಿಸುತ್ತೆ, ಕುಸ್ತಿ ಆಡಬೇಕು ಅನಿಸುತ್ತೆ, ಹರಟೆ ಹೊಡಿಬೇಕು ಅನಿಸುತ್ತೆ, ಕಳ್ತನ ಮಾಡಬೇಕು ಅನಿಸುತ್ತೆ, ಮೋಸ ಮಾಡಬೇಕು ಅನಿಸುತ್ತೆ. ಲಾಸ್ಟಿಗೆ ಜೀವನದಲ್ಲಿ ಏನೂ ಸಿಗದೇ ಇದ್ದಾಗ ಸತ್ತೋಗ್ಬಿಡೋಣ ಅನಿಸುತ್ತೆ. ಹಾಗೆ ಸತ್ತೋದವರು ಎಷ್ಟೋ ಜನ ಇದ್ದಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯ ಹೇಳ್ತಾ ಇದೆ, ದೇವರಿಗೆ ದಾರಿ ಮಾಡಿಕೊಡಿ. ದೇವರಿಗೆ ದಾರಿ ಮಾಡಿಕೊಡದೆ ಅವರು ಬರೋದಿಲ್ಲ. ಯಾರು ದಾರಿ ಮಾಡಿಕೊಡ್ಬೇಕು ದೇವರಿಗೆ? ನೀನು ದಾರಿ ಮಾಡಿಕೊಡ್ಬೇಕು, ನಾನು ದಾರಿ ಮಾಡಿಕೊಡ್ಬೇಕು. ಇನ್ನೊಬ್ಬ ಬಂದು ದಾರಿ ಮಾಡಿಕೊಡೋಕ್ಕಾಗಲ್ಲ ದೇವರಿಗೆ. ನನ್ನ ಜೀವನಕ್ಕೆ ದೇವರು ಬರಬೇಕಾದ್ರೆ ನಾನು ಮಾತ್ರನೇ ದಾರಿ ಮಾಡಿಕೊಡ್ಬೇಕು. ಬ್ರದರ್, ನೀವು ತಲೆ ಮೇಲೆ ಕೈ ಇಡಿ, ದೇವರು ನಮ್ಮಲ್ಲಿಗೆ ಬರಲಿ ಅಂದರೆ ದೇವರು ಬರಲ್ಲ. ದೇವ ಬರ್ಬೋದೇನೋ ಗೊತ್ತಿಲ್ಲ ನನಗೆ, ಆಯಿತಾ? ನಿನ್ನ ಜೀವನಕ್ಕೆ ಯಾರು ತಲೆ ಮೇಲೆ ಕೈ ಇಟ್ಟು ದೇವ್ರನ್ನ ಬರ್ಸೋಕ್ಕಾಗೋದಿಲ್ಲ. ದೇವರನ್ನ ಬರೆಸ್ಬೋದು ಕೆಲವು ಟೈಮು, ಆದರೆ ದೇವರು ನಿನ್ನ ಹೃದಯಕ್ಕೆ ಬರಬೇಕಾದ್ರೆ, ಯೇಸು ನಿನ್ನ ಹೃದಯಕ್ಕೆ ಬರಬೇಕಾದ್ರೆ ನೀನೇ ದಾರಿ ಮಾಡಿಕೊಡಬೇಕು. ಆದ್ದರಿಂದನೇ ಸ್ನಾನಿಕ ಯೋಹಾನರ ಮುಖಾಂತರ ದೇವರ ಆತ್ಮರು ಹೇಳಿದ್ದು, ಪ್ರಭುವಿನ ಆಗಮನಕ್ಕಾಗಿ ದಾರಿಯನ್ನು ಸುಗಮ ಮಾಡಿಕೊಡಿ, ನೀವು ರೆಡಿ ಮಾಡಿಕೊಡಿ. ನಿಮ್ಮ ಒಳಗಡೆ ದೇವರು ಬರ್ತಾರೆ. ಯಾರೆಲ್ಲ ಆತನನ್ನು ಒಳಗಡೆ, ಹೃದಯದ ಒಳಗಡೆ ವಿಶ್ವಾಸದ ಮುಖಾಂತರ ಪಾಪಕ್ಕೆ ವಿಮುಖರಾಗಿ ಬರಮಾಡಿಕೊಂಡರೋ, ಸ್ವೀಕಾರ ಮಾಡಿದರೋ ಅಂಥವರಿಗೆ, ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಟ್ಟವರಿಗೆ ಯಾರ ಮಕ್ಕಳಾಗುವ? ಯಾರ ಮಕ್ಕಳಾಗುವ? ದೇವರ ಮಕ್ಕಳಾಗುವ ಹಕ್ಕನ್ನು ಅವರು ಕೊಟ್ಟರು. ಅಂಥವರ ಜನನವು, ಎಂಥವರ ಜನನ? ಪಾಪಕ್ಕೆ ವಿಮುಖರಾಗಿ ಪ್ರಭು ಯೇಸುವನ್ನು ಹೃದಯದಲ್ಲಿ ನಿಜವಾಗಲೂ ಸ್ವೀಕಾರ ಮಾಡಿದವರು ಹೊಸದಾಗಿ ಒಂದು ಜನ್ಮವನ್ನು ಪಡ್ಕೊಳ್ತಾರೆ. ಅಂಥವರ ಜನ್ಮವು ರಕ್ತ ಸಂಬಂಧದಿಂದ ಅಲ್ಲ, ಶಾರೀರಿಕ ಇಚ್ಛೆ, ಗಂಡ ಹೆಣ್ಣು ಒಟ್ಟಾಗಿ ಸೇರಿದ್ರಿಂದ ಅಲ್ಲ, ಅಲ್ಲ, ದೇವರಿಂದ ಆದ ಜನ್ಮ. ಯಾರಿಂದ? ಯಾರಿಂದ? ಅದಕ್ಕೇನೆ ದೇವರಿಂದ ನಾವು ಜನಿಸಬೇಕು.
ಈಗ ನಾವು ಹುಟ್ಟಿದ್ದು ಮನುಷ್ಯರಿಂದ. ಈಗ ನಾವು ಹುಟ್ಟಿದ್ದು ಯಾರಿಂದ? ಮನುಷ್ಯರಿಂದ. ಅದಕ್ಕೆ ಮನುಷ್ಯ ಒಂದು ಶರೀರ ನಮಗಿದೆ, ಮಾನಸಿಕವಾಗಿದ್ದೆಲ್ಲದು ನಾವು ಮಾಡ್ತೀವಿ. ಆದರೆ ನಮಗೆ ಇನ್ನೊಂದು ಜನ್ಮ ದೇವರು ಕೊಡ್ತಾರೆ. ವಿಶ್ವಾಸ ಇಡುವವನಿಗೆ, ಶುಭ ಸಂದೇಶವನ್ನು ಕೇಳಿ, ದೇವರ ವಾಕ್ಯ ಕೇಳಿ, ಪಾಪ ಬಿಟ್ಬಿಟ್ಟು ದೇವರ ಕಡೆಗೆ ತಿರುಗುವವರಿಗೆ, ಪಶ್ಚಾತ್ತಾಪ ಪಡುವವರಿಗೆ ದೇವರು ಇನ್ನೊಂದು ಜನ್ಮ ಕೊಡ್ತಾರೆ. ಅದು ದೇವರಿಂದ ಆಗುವಂಥ ಜನ್ಮ, ಹೊಸ ಸೃಷ್ಟಿ. ಒಳಗಡೆ ನಾವು ಆತ್ಮದಲ್ಲಿ ನೂತನ ಸೃಷ್ಟಿ ಆಗ್ತೀವಿ. ಈ ಹೊಸ ಜನ್ಮ ಪಡೆದವರಿಗೆ ಮಾತ್ರವೇ ನಮ್ಮ ಒಳಗಡೆ ಏನಿರುತ್ತೆ ಗೊತ್ತಾ? ಶಕ್ತಿ ಇರುತ್ತೆ. ಈ ಹೊಸ ಜನ್ಮ ಪಡೆದೇ ಇದ್ದರೆ ನಾವು ನಿಶಕ್ತರಾಗಿರ್ತೀವಿ. ಯೋಹಾನನು ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ನಾವು ನೋಡ್ತೀವಿ. 1 ಯೋಹಾನ 5:4. ದೇವರಿಂದ ಜನಿಸಿದ ಪ್ರತಿಯೊಬ್ಬನು ಲೋಕವನ್ನು ಯಾರು ಲೋಕವನ್ನು ಜಯಿಸ್ತಾರ? ಹಾಗಾದರೆ ಎಲ್ಲರೂ ಜಯಿಸ್ಬಿಡ್ತಾರಾ? ಆಗಲ್ಲ. ಎಲ್ರಿಗೂ ಜಯಿಸ್ಲಿಕ್ಕೆ ಆಗೋದಿಲ್ಲ. ಲೋಕವನ್ನು ನೀವು ಜಯಿಸಬೇಕಾದ್ರೆ ನೀವು ಯಾರಿಂದ ಜನಿಸಬೇಕು? ದೇವರಿಂದ ಜನಿಸಿದರೆ ಮಾತ್ರನೇ. ಹೋಗಿ ಚರ್ಚಲ್ಲಿ ಕೂತ್ಕೊಂಡ ತಕ್ಷಣ ಲೋಕ ಜಯಿಸೋಕ್ಕಾಗಲ್ಲ. ಅಥವಾ ಎಲ್ಲೋ ಹೋಗಿ ಧ್ಯಾನದಲ್ಲಿ 3 ದಿವಸ ಕೂತ್ಕೊಂಡು ಬಂದ ತಕ್ಷಣ ಲೋಕನ ಜಯಿಸೋಕ್ಕಾಗೋದಿಲ್ಲ. ನಾನು ಹೇಳಿದ್ನಲ್ವಾ, ನಿಮ್ಮೂರಲ್ಲಿ ನೇಣು ಹಾಕೊಂಡು ಸತ್ತು ಹೋಗಿದ್ದಾರೆ ಒಬ್ಬರು ಅಲ್ವಾ? ಅವರು 3 ದಿನ ಎಲ್ಲಿ ಕೂತ್ಕೊಂಡಿದ್ರು? ಧ್ಯಾನ ಕೇಂದ್ರದಲ್ಲಿ ಕೂತ್ಕೊಂಡಿದ್ರು. ಆಯಿತಾ? ಧ್ಯಾನ ಕೇಂದ್ರದಲ್ಲಿ ಕೂತ್ಕೊಂಡು ಬಂದರು. ಲೋಕನ ಜಯಿಸೋಕ್ಕಾಯ್ತಾ? ಪಿಶಾಚಿಯ ಪ್ರೇರಣೆಯನ್ನು ಜಯಿಸೋಕ್ಕಾಯ್ತಾ? ಜಯಿಸೋಕ್ಕಾಗಿಲ್ಲ. ಕುಡುಕುತನ ಜಯಿಸ್ಲಿಕ್ಕೆ ಆಯ್ತಾ? ಆಗಿಲ್ಲ. ನಮ್ಮಲ್ಲೂ ಎಷ್ಟೋ ಜನ ಧ್ಯಾನ ಪ್ರಾರ್ಥನೆ ಸುತ್ತೋಡ್ಕೊಂಡೇ ಇರ್ತೀವಿ. ಕುಡುಕುತನ ಜಯಿಸೋಕ್ಕಾಗಲ್ಲ, ಲೋಕನ ಜಯಿಸೋಕ್ಕಾಗಲ್ಲ, ಹಣದ ವ್ಯಾಮೋಹ ಜಯಿಸೋಕ್ಕಾಗೋದಿಲ್ಲ, ಸುಳ್ಳು ಹೇಳೋದನ್ನು ಜಯಿಸ್ಲಿಕ್ಕಾಗೋದಿಲ್ಲ, ಕಳ್ತನ ಜಯಿಸ್ಲಿಕ್ಕಾಗೋದಿಲ್ಲ. ಇವತ್ತಿನ ಮಕ್ಕಳು ನೋಡಿ, ಅವ್ರಿಗೆ ಮೊಬೈಲ್ ಫೋನಲ್ಲಿ ಬರುವ ಅಶುದ್ಧತೆ, ಅಶ್ಲೀಲತೆ ಜಯಿಸೋಕ್ಕೆ ಆಗೋದಿಲ್ಲ. ಯಾಕಾಗ್ತಾ ಇಲ್ಲ? ಅವರು ದೇವರಿಂದ ಜನಿಸದೇ ಇರೋದರಿಂದ ಆಗ್ತಾಯಿಲ್ಲ ಅಷ್ಟೇ. ಕ್ರಿಶ್ಚಿಯನ್ಸೇ, ಹುಟ್ಟು ಕ್ರೈಸ್ತರೇ, ಆದರೆ ದೇವರಿಂದ ಜನಿಸೋ ಒಂದು ಕಾರ್ಯ ಇದೆ. ದೇವರ ವಾಕ್ಯ ಚೆನ್ನಾಗಿ ಆಲಿಸ್ಬೇಕು. ನಾವು ಚೆನ್ನಾಗಿ ದೇವರ ವಾಕ್ಯಕ್ಕೆ ಕಿವಿಗೊಟ್ಟು ಆಲಿಸಿ 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 ಆ ದೇವರ ವಾಕ್ಯ ನಮ್ಮ ಹೃದಯದಲ್ಲಿ ಬೀಳಬೇಕು. ಅದು ಬಿದ್ದು ನಮ್ಮೊಳಗಡೆ ಪಶ್ಚಾತ್ತಾಪ ಬರಬೇಕು, ನಮ್ಮೊಳಗಡೆ ರಿಪೆಂಟೆನ್ಸ್ ಬರಬೇಕು. ಏನಂತ? ಅಯ್ಯೋ, ಯೇಸು ಸ್ವಾಮಿಯನ್ನು ನಾನು ಶಿಲುಬೆಗೇರಿಸಿದ್ನಲ್ಲ ಅಂತ. ಯೇಸು ಸ್ವಾಮಿಯ ಮರಣಕ್ಕೆ ನಾನು ಕಾರಣನಾದ್ನಲ್ಲ. ನನ್ನ ಪಾಪ ಯೇಸುವನ್ನು ಶಿಲುಬೆಗೆ ಜಡಿತಲ್ವಾ? ನಾನು ಮಾಡಿದ ಮೋಸ, ಅನ್ಯಾಯ, ಕುಡುಕುತನ, ಈ ದೇಹದ ಮುಖಾಂತರ ಮಾಡಿದ ಸಕಲ ಪಾಪಗಳು ಯೇಸು ಸ್ವಾಮಿಯ ದೇಹದ ಮೇಲೆ ಏಟುಗಳಾಗಿ ಬಿದ್ದುವಲ್ಲ. ಅಯ್ಯೋ ದೇವರೇ ಅಂತ ನಮಗೆ ಅನ್ನಿಸ್ಬೇಕು. ಇಲ್ಲದೆ ಇದ್ದರೆ ನಮ್ಮ ಶಿಲುಬೆ ಹಾದಿಯಿಂದನೂ ಏನೂ ಪ್ರಯೋಜನ ಇಲ್ಲ. ಶಿಲುಬೆ ಹಾದಿ ಮಾಡಿದ್ದೀವಾ? ಮಾಡಿದ್ದೀವಿ. ಶಿಲುಬೆ ಹಾದಿ ಮಾಡಿ ಪಾಪ ಬಿಡ್ಲಿಕ್ಕಾಗ್ತಾ ಇದೆಯಾ? ಪಾಪ ಬಿಟ್ಟರೆ ಮಾಡಿದ ಶಿಲುಬೆ ಹಾದಿ ಪ್ರಯೋಜನ ಆಗಿದೆ ಅಂತ. ಶಿಲುಬೆ ಹಾದಿ ಮಾಡಿ ಪಾಪಕ್ಕೆ ವಿಮುಖರಾಗ್ಲಿಕ್ಕೆ ಆಗ್ತಾ ಇಲ್ಲ. ಸುಳ್ಳು ಹೇಳೋವನಿಗೆ ಸುಳ್ಳು ಬಿಡ್ಲಿಕ್ಕೆ ಆಗ್ತಾ ಇಲ್ಲ, ಕುಡುಕನಿಗೆ ಕುಡಿಯೋದು ಬಿಡೋಕ್ಕಾಗ್ತಾ ಇಲ್ಲ, ವ್ಯಭಿಚಾರದಲ್ಲಿ ಬಿದ್ದವನಿಗೆ ವ್ಯಭಿಚಾರ ಬಿಡೋಕ್ಕಾಗ್ತಾ ಇಲ್ಲ, ಈ ಹೊಟ್ಟೆ ಕಿಚ್ಚು ಬಿಡೋಕ್ಕಾಗ್ತಾ ಇಲ್ಲ, ಸ್ವಾರ್ಥ ಬಿಡ್ಲಿಕ್ಕಾಗ್ತಾ ಇಲ್ಲ. ಮತ್ತು ಶಿಲುಬೆ ಹಾದಿ ಮಾಡಿ ಪ್ರಯೋಜನ ಏನು? ಏನು ಪ್ರಯೋಜನ ಇಲ್ಲ. ಅದೇನಾಯ್ತು? ನಾವು ಏನು ಮಾಡ್ದಂಗೆ ಆಯಿತು? ಒಂದು ದೊಡ್ಡ ನಾಟಕ ಮಾಡ್ದಂಗೆ ಆಯಿತು. ಯೆಶಾಯ ಪ್ರವಾದಿ ಹೇಳ್ತಾರೆ, ಈ ಜನರು ನನ್ನ ಸಮೀಪಕ್ಕೆ ಬರುವುದು ಕೇವಲ ಬಾಯಿ ಮಾತಿನಿಂದ, ಬಾಯಿ ಮಾತಿನ ಮಾಲೆಯಿಂದ. 29ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, ಯೆಶಾಯ ಪ್ರವಾದಿ ಪುಸ್ತಕ 29:11 ಅನಿಸುತ್ತೆ. ಅಲ್ಲಿ ಹೇಳ್ತಾರೆ, ಈ ಜನರು ನನ್ನನ್ನು ಸಮೀಪಿಸುತ್ತಿರುವುದು ಕೇವಲ ಬಾಯಿ ಮಾತಿನಿಂದ. 13ನೇ ವಾಕ್ಯ, ಐಸಾಯ 29:13. ಈ ಜನರು ನನ್ನನ್ನು ಸಮೀಪಿಸುವುದು ಬರೀ ಮಾತಿನ ಮರ್ಯಾದೆ. ಮಾತಲ್ಲಿ ಭಯಂಕರ ಮರ್ಯಾದೆ. ಯೇಸುವೇ ನನ್ನ ದೇವರು, ಯೇಸುವೇ ನನ್ನ ಪ್ರಭು, ಯೇಸುವೇ ನನ್ನ ಜೀವ, ಯೇಸು ಬಿಟ್ಟರೆ ನಮಗೆ ದೇವರೇ ಇಲ್ಲ, ಅವರೊಬ್ಬರೇ ನಮ್ಮ ದೇವರು. ಭಾಳ ಮರ್ಯಾದೆ. ಮಾತಲ್ಲಿ ಮಾತ್ರ ಭಾಳ ಮರ್ಯಾದೆ ಕೊಡ್ತೀವಿ ದೇವರಿಗೆ. ಅಯ್ಯೋ ನಮಗೆ ಸಂತರಿದ್ದಾರೆ, ಅಯ್ಯೋ ನಮಗೆ ಮರಿಯಮ್ಮನವರಿದ್ದಾರೆ, ಮರಿಯಮ್ಮನವರ ತಾಯಿ ಸಂತರೆಲ್ಲರೂ ನಮ್ಮ ಸುತ್ತಲೂ ಇದ್ದಾರೆ. ಭಾಳ ಮರ್ಯಾದೆ. ಜೀವನದಲ್ಲಿ ಮರ್ಯಾದೆ ಕೊಡ್ತೀವ? ಪ್ರೀತಿಯ ಸಹೋದರ ಸಹೋದರಿಯರೇ, ಮಾತಿನ ಮರ್ಯಾದೆಯಿಂದ ನಾವು ದೇವರ ಹತ್ರ ಬರೋದರಿಂದ ದೇವರಿಗೆ ಅವಮಾನ ಆಗುತ್ತೆ. ಮಾತಿನ ಮರ್ಯಾದೆಯಿಂದ ನಾವು ಈ ಸಂತರಿಗೆ, ಮಾತೆ ಮರಿಯಮ್ಮನವರಿಗೆ ಗೌರವಿಸ್ಲಿಕ್ಕೆ ಆಗೋದಿಲ್ಲ. ಮಾತಿನಿಂದ ನಮ್ಮ ಜೀವನ ಬೇಕು. ವಾಕ್ಯ ಏನು ಹೇಳುತ್ತೆ? ಇವರು ನನ್ನನ್ನು ಸನ್ಮಾನಿಸುವುದು ಬರೀ ಮಾತಿನ ಮಾಲೆಯಿಂದ, ಇವರ ಹೃದಯವಾದರೂ ಬಲು
ಇವರು ನನಗೆ ಸಲ್ಲಿಸುವ ಭಕ್ತಿ ಕೂಡಿದೆ ಕೇವಲ ಭಯದಿಂದ. ಕಲಿತಿಹರಿವರು ಮಾನವ ಕಲ್ಪಿತ ಕಟ್ಟಳೆಯನ್ನು ಬಾಯಿ ಪಾಠದಿಂದ. ಬಾಯಿಪಾಠ ಮಾಡ್ಕೊಂಡಿದ್ದೀವ ಸುಮಾರು ಪ್ರಾರ್ಥನೆಗಳು, ಕಟ್ಟಳೆಗಳು ಎಲ್ಲ ಬಾಯಿಪಾಠ ಆಗಿದೆಯಾ? ಬಾಯಲ್ಲಿ ಬಡ 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 ಎಲ್ಲ ಹೇಳ್ಬಿಡ್ತೀವಿ. ಪರಲೋಕದಲ್ಲಿರೋ ನಮ್ಮ ತಂದೆಯೇ ಹಾಗೆ ಹೊಡ್ಕೊಂಡು ಹೋಗ್ತಾ ಇರೋದೆ. ಲಾಸ್ಟಿಗೆ ಅದರಲ್ಲಿ ಹೇಳ್ತೀವಿ ಏನಂತ, ಇತರರನ್ನು ನಾನು ಕ್ಷಮಿಸುವ ಹಾಗೆ ನನ್ನನ್ನು ಕ್ಷಮಿಸಿರಿ, ಆಮೇನ್. ಅದರ ಅರ್ಥ ಏನು? ಕ್ಷಮಿಸದೇ ಇದ್ದರೆ ನನ್ನನ್ನು ಕ್ಷಮಿಸಬೇಡಿ ಅಂತ ನಾವೇ ಹೇಳ್ತಾ ಇದ್ದೀವಿ ದೇವರಿಗೆ. ಇತರರ ತಪ್ಪುಗಳನ್ನು ನಾನು ಕ್ಷಮಿಸುವ ಹಾಗೆ ನನ್ನನ್ನು ಕ್ಷಮಿಸಿರಿ ಸ್ವಾಮಿ, ಆಮೇನ್. ಅಂದರೆ ಬೇರೆಯವ್ರನ್ನ ಕ್ಷಮಿಸದೇ ಇದ್ದರೆ ನನ್ನನ್ನು ಕ್ಷಮಿಸಬೇಡಿ. ನಮಗೆ ನಾವೇ ಹೊಡ್ಕೊಳ್ತಾ ಇದ್ದೀವಿ. ಬಾಯಾರಿಕೆ ಮಾಡ್ಕೊಂಡು ಹೀಗೆ ಹೇಳ್ಕೊಂಡು ಹೋಗ್ತಾನೆ ಇದ್ದೀವಿ. ಸ್ವರ್ಗವನ್ನು ಭೂಮಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವಪಿತನನ್ನು ವಿಶ್ವಾಸಿಸ್ತೇವೆ ಅಂತ ಹೇಳ್ತೀವಿ. ವಿಶ್ವಾಸದ ಪ್ರಮಾಣದ ಕೊನೆಯಲ್ಲಿ ಏನು ಹೇಳ್ತೀವಿ? ಶರೀರ ಪುನರುತ್ಥಾನವನ್ನು ವಿಶ್ವಾಸಿಸ್ತೇವೆ, ನಿತ್ಯ ಜೀವನವನ್ನು ವಿಶ್ವಾಸಿಸ್ತೇವೆ ಅಂತ ಹೇಳ್ತೀವಿ. ನಿತ್ಯ ಜೀವಿತದಲ್ಲಿ ನಿನಗೆ ವಿಶ್ವಾಸ ಇದ್ದರೆ ಈ ಲೋಕದ ಜೀವನದ ಬಗ್ಗೆ ಯಾಕೆ ಅಷ್ಟು ಟೆನ್ಷನ್ ಮಾಡ್ಕೊಂಡು ಬದುಕ್ತಾ ಇದೆಯಾ? ನಿತ್ಯ ಜೀವನದಲ್ಲಿ ನಿನಗೆ ನಿಜವಾದ ವಿಶ್ವಾಸ ಇದ್ದರೆ ಈ ಲೋಕದ ಬಗ್ಗೆ ಯಾಕೆ ಭಿಕ್ಷುಕನ ಥರ ಪ್ರಾರ್ಥನೆ ಮಾಡ್ಕೊಂಡು ಬದುಕ್ತಾ ಇದೆಯಾ? ದೇವ್ರಿಗೆ ಸ್ತೋತ್ರ ಮಾಡ್ಕೊಂಡು ಬದುಕ್ಬೋದಲ್ವಾ? ನಿತ್ಯ ಜೀವನದಲ್ಲಿ ವಿಶ್ವಾಸ ಇದ್ದರೆ ಯಾಕೆ ಅವ್ರ ಮೇಲೆ ಕೇಸು ಇವ್ರ ಮೇಲೆ ಕೇಸು ಹಾಕ್ಕೊಂಡು ಕೇಸು ಕೋರ್ಟು ಅಂತ ಯಾಕೆ ಸುತ್ತೊಡಿತೀವಿ? ನಿತ್ಯ ಜೀವನದಲ್ಲಿ ನಿನಗೆ ವಿಶ್ವಾಸ ಇದ್ದರೆ ಯಾಕೆ ದುಡ್ಡಿನ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಂಡು ಬದುಕ್ತಾ ಇದೆಯಾ? ನಿತ್ಯ ಜೀವನದಲ್ಲಿ ವಿಶ್ವಾಸ ಇಲ್ಲದೆ ಇದ್ದರೆ ಈ ಲೋಕದ ಜೀವನದ ಬಗ್ಗೆ ಭಾಳ ಟೆನ್ಷನ್, ಭಾಳ ಭಾರ, ಭಾಳ ದುಃಖ, ಭಾಳ ಪ್ರಾರ್ಥನೆ, ಉಪವಾಸ, ಹರಕೆ ಎಲ್ಲ ಮಾಡ್ಕೊಳ್ತೀವಿ. ಅದೇನು ತೋರಿಸುತ್ತೆ ಗೊತ್ತಾ? ನಿಮಗೆ ನಿತ್ಯ ಜೀವದಲ್ಲಿ ನಂಬಿಕೆ ಇಲ್ಲ. ಸುಮ್ಮನೆ ಬಾಯಿ ಮಾತಿಗಷ್ಟೇ ನಿತ್ಯ ಜೀವವನ್ನು ವಿಶ್ವಾಸಿಸುತ್ತೇನೆ, ಶರೀರ ಪುನರುತ್ಥಾನವನ್ನು ವಿಶ್ವಾಸಿಸ್ತೇನೆ ಅಂತ ಹೇಳ್ತೀವಿ. ಶರೀರ ಪುನರುತ್ಥಾನ ಆಗುವ ಶರೀರ ಅಂತ ನಿನಗೆ ನಂಬಿಕೆ ಇದ್ದರೆ ನಿನ್ನ ಶರೀರದಲ್ಲಿ ಯಾಕೆ ದುಂದೌತಣ ಮಾಡ್ತೀಯಾ? ಯಾಕೆ ವ್ಯಭಿಚಾರ ಮಾಡ್ತೀಯಾ? ಯಾಕೆ ನಿನ್ನ ಶರೀರನ ಉಪಯೋಗಿಸಿ ಕಳ್ತನ ಮಾಡ್ತೀಯಾ? ನಿನ್ನ ಶರೀರನ ಉಪಯೋಗಿಸಿ ಎಲ್ಲ ಥರದ ಅಶುದ್ಧತೆ, ಅನೀತಿಯ ಕಾರ್ಯಗಳನ್ನು ಯಾಕೆ ಮಾಡ್ತೀಯಾ? ನಮಗೆ ನಂಬಿಕೆ ಇಲ್ಲ. ಶರೀರ ಪುನರುತ್ಥಾನ ಆಗಲಿರುವ ಶರೀರ ಇದು. ಯೇಸು ಸ್ವಾಮಿ ರಕ್ತವನ್ನು ಕ್ರಯ ಕೊಟ್ಟು ಕೊಂಡ್ಕೊಂಡ ಶರೀರ ಇದು. ಯೇಸು ಸ್ವಾಮಿ ಬಯಸ್ತಾ ಇದ್ದಾರೆ ಈ ಶರೀರ ಪುನರುತ್ಥಾನ ಆಗುವುದನ್ನು. ಆದ್ದರಿಂದ ಇದನ್ನು ಪರಿಶುದ್ಧವಾಗಿ ಕಾಪಾಡ್ಕೋಬೇಕು. ಯಾವುದೇ ಥರದ ಹೊಲಸಿಗೆ, ಅಶುದ್ಧತೆಗೆ ಈ ನನ್ನ ದೇಹವನ್ನು ಬಿಟ್ಟು ಕೊಡಬಾರ್ದು ಎಂಬ ಒಂದು ದೈವ ಭಯ ಇವತ್ತಿನ ಮಕ್ಕಳಲ್ಲಿ ಇಲ್ಲವೇ ಇಲ್ಲ. ಹೊರಗಡೆ ಅಲ್ಲ, ನಮ್ಮ ಕುಟುಂಬಗಳಲ್ಲಿರ್ತಕ್ಕಂಥ ಕ್ರೈಸ್ತ ಮಕ್ಕಳಿಗೆ ಯಾವ ದೈವ ಭಯ ಇದೆ? ಯಾವ ಭಯನೂ ಇಲ್ಲ. ಯಾವ ಭಯನೂ ಇಲ್ಲ, ಭಕ್ತಿನೂ ಇಲ್ಲ, ಶ್ರದ್ಧೆನೂ ಇಲ್ಲ. ಪ್ರಪಂಚದಲ್ಲಿರೋ ಎಲ್ಲ ಹೊಲಸನ್ನು ಮೊಬೈಲ್ ಫೋನ್ ಮುಖಾಂತರ ನೋಡೋದು, ಅದರಲ್ಲೇ ಎಂಜಾಯ್ ಮಾಡೋದು, ಅದರಲ್ಲೇ ಜೀವನ. ಹುಟ್ಟು ಕ್ರೈಸ್ತರು ಭಾನುವಾರ ಮತ್ತು ಅದರಲ್ಲೇ ಚರ್ಚಿಗೆ ಹೋಗ್ತಾರೆ. ಅದರಲ್ಲೇ ಪರಮಪ್ರಸಾದ ತಗೊಂಡು ಯೇಸುವಿನ ಶರೀರಕ್ಕೂ ರಕ್ತಕ್ಕೂ ದ್ರೋಹ ಮಾಡಿ ಮಹಾದ್ರೋಹಿಗಳಾಗಿ ಬದುಕ್ತಾರೆ. ಅಪ್ಪ ಅಮ್ಮಂಗೆ ಅದ್ರ ಬಗ್ಗೆ ಕಾಳಜಿನೂ ಇಲ್ಲ, ಏನೂ ಇಲ್ಲ. ಯಾಕೆ ಅಂದರೆ ಇವ್ರು ಹಾಳಾಗ್ಲಿಕ್ಕೆ ಕಾರಣ ಈ ಅಪ್ಪ ಅಮ್ಮ. ಅಂದರೆ ಮೊಬೈಲ್ ಫೋನ್ ಕಷ್ಟಪಟ್ಟು ಸಾಲ ಮಾಡಿ ಕೊಡಿಸೋದು ಇವರೇ. ಆಮೇಲೆ ಮಗ ಓಡಿ ಹೋದ, ಮಗಳು ಓಡಿ ಹೋದ್ಲು, ಪಿಶಾಚಿ ವಶದಲ್ಲಿ ಸಿಕ್ಕಾಕೊಂಡ್ಲು, ನೇಣು ಹಾಕ್ಕೊಂಡು ಅದಾಯಿತು ಇದಾಯಿತು ಅಂತ ಅಳೋರು ಇವರೇ, ಪ್ರಾರ್ಥಿಸೋರು ಅವರೇ. ಏನಾದರೂ ಪ್ರಯೋಜನ ಆಗುತ್ತಾ? ಏನೂ ಪ್ರಯೋಜನ ಆಗ್ತಾ ಇಲ್ಲ. ಯೇಸು ಸ್ವಾಮಿನ ಶಿಲುಬೆಗೇರಿಸ್ಬಿಟ್ಟು ನನ್ನ ಜೀವನದಲ್ಲಿ ಆಶೀರ್ವಾದ ಬರಲಿ ಅಂದರೆ ಎಲ್ಲಿ ಬರುತ್ತೆ? ಮೊದಲು ಪಾಪಕ್ಕೆ ಪಶ್ಚಾತ್ತಾಪ ಪಡಬೇಕು. ತಪಸ್ಕಾಲ ಮಾಡ್ತಾ ಇದ್ದೀವಿ. ತಪಸ್ಕಾಲ ಧರ್ಮಸಭೆ ನಮಗೆ ಕೊಟ್ಟಿರೋದು ಯಾಕೆ ಗೊತ್ತಾ? ಈ ಒಂದು 40 ದಿವಸನಾದರೂ ವರ್ಷದಲ್ಲಿ ದೇವರ ಕಡೆಗೆ ತಿರುಗಲಿ, ಪಶ್ಚಾತ್ತಾಪ ಪಡಲಿ, ಪಾಪಗಳನ್ನ ಒಪ್ಕೊಳ್ಳಿ ಅಂತ. ಪಾಪ ಜೀವನ ಬಿಟ್ಟು ದೇವರ ಕಡೆಗೆ ತಿರುಗಿ ದೇವರು ನಮಗಾಗಿ ಇಟ್ಟಿರುವ ನಿತ್ಯ ಜೀವ ಪಡ್ಕೊಳ್ಳಿ ಅಂತ. ನಮಗೆ ನಿತ್ಯ ಜೀವ ಇದೆ. ಕ್ರೈಸ್ತ ವಿಶ್ವಾಸಿಗಳಾದ ನಮಗೆ ನಿತ್ಯ ಜೀವ ಇದೆ. ಆ ನಿತ್ಯ ಜೀವ ಕಳ್ಕೊಳ್ಳದೆ ಆ ನಿತ್ಯ ಜೀವ ಪಡ್ಕೊಳ್ಳಿ ಅಂತ. ಈ ಲೋಕದ ಜೀವನ ಶಾಶ್ವತ ಅಲ್ಲ ಪ್ರಿಯರೇ. ಇದು ಕ್ಷಣಿಕವಾದ ಜೀವನ, ಸ್ವಲ್ಪ ದಿವಸ ಇರುತ್ತೆ. ಈ ಶರೀರ, ಈ ಮಣ್ಣಿಂದಾದ ಈ ಶರೀರ ಇದು ಕೂಡ ಶಾಶ್ವತ ಅಲ್ಲ. ಹಾಗಾದರೆ ಶಾಶ್ವತ ಅಲ್ಲ ಅಂತ ಹೇಗೆ ಬೇಕಾಗಿ ಬದುಕಲಿಕ್ಕೆ ಆಗೋದಿಲ್ಲ. ಈ ಶರೀರವನ್ನು ದೇವರು ರೂಪಾಂತರಿಸಿ ಪುನರುತ್ಥಾನಗೊಳಿಸ್ತಾರೆ ಒಂದು ದಿನ. ಅದು ದೇವರು ಮಾಡುವಂಥ ಕಾರ್ಯ. ಆದ್ದರಿಂದ ನಾವು ಆ ಒಂದು ನಿರೀಕ್ಷೆಯಲ್ಲಿ, ಆ ಒಂದು ಭಯಭಕ್ತಿಯಲ್ಲಿ ನಾವು ಈ ಲೋಕದಲ್ಲಿ ಜೀವಿಸಲೇಬೇಕು ಪ್ರೀತಿಯ ಸಹೋದರ ಸಹೋದರಿಯರೇ. ಇದೆಲ್ಲ ನೋಡಿ, ಬೈಬಲ್ ಅನ್ನೋದೊಂದು ಕತೆ ಪುಸ್ತಕ ಅಲ್ಲ, ಆದರೆ ಇವತ್ತು ಕತೆ ಪುಸ್ತಕ ಥರ ಆಗಿಬಿಟ್ಟಿದೆ. ಇದು ಕೇವಲ ಒಂದು ಧರ್ಮ ಆಚರಣೆ ಮಾಡಲಿಕ್ಕಿರುವ ಧಾರ್ಮಿಕ ಪುಸ್ತಕ ಅಲ್ಲ. ಈ ಬೈಬಲ್ ಅನ್ನೋದು ನಿತ್ಯ ಜೀವ ಇರುವ ಪುಸ್ತಕ, ನಿತ್ಯ ಜೀವದ ಪಾಠವನ್ನು ನಮಗೆ ಹೇಳಿಕೊಡುವ ಪುಸ್ತಕ. ಬೈಬಲ್ ವಿಲ್ ಟೀಚ್ ಯು about eternal life. This Bible will lead you to eternal life. ಬೈಬಲ್ ನಮಗೆ ನಿತ್ಯ ಜೀವದ ಬಗ್ಗೆ ಕಲಿಸುತ್ತೆ, ಲೋಕದ ಜೀವನದ ಬಗ್ಗೆ ಅಲ್ಲ. ಲೋಕದ ಜೀವನ ಅಂದರೆ ನಾವು ಇವತ್ತೇನು ಜೀವಿಸ್ತಾ ಇದ್ದೀವಲ್ಲ,
ಎಷ್ಟು ದುಡ್ಡು ಮಾಡ್ಬೋದು, ಯಾವ ಕಂಪನಿಯಲ್ಲಿ ಹೆಚ್ಚು ಸ್ಯಾಲ್ರಿ ಸಿಗುತ್ತೆ, ಯಾವ ಸ್ಕೂಲಲ್ಲಿ ಓದಿಸಿದ್ರೆ ಮಕ್ಕಳಿಗೆ ಬೇಗ ಜಾಬ್ ಸಿಗುತ್ತೆ, ಇದ್ರ ಬಗ್ಗೆ ಕಲಿಸ್ಲಿಕ್ಕಲ್ಲ ಬೈಬಲ್ ಇರೋದು. ಎಲ್ಲಿ ಸೈಟ್ ತಗೊಂಡ್ರೆ ಜಾಸ್ತಿ ದುಡ್ಡು ಸಿಗುತ್ತೆ, ಎಲ್ಲಿ ಜಮೀನಿಗೆ ರೇಟ್ ಜಾಸ್ತಿ ಇದೆ, ಎಲ್ಲಿ ಏನು ಮನೆ ಕಟ್ಟಿ, ಅದಲ್ಲ, ಅದು ಕಲಿಸ್ಲಿಕ್ಕಲ್ಲ ಬೈಬಲ್ ಇರೋದು. ಬೈಬಲ್ ಪೂರ್ತಿಯಾಗಿರೋದು ಆದಿಕಾಂಡದಿಂದ ಪ್ರಕಟಣೆ ತನಕ ನಿತ್ಯ ಜೀವಕ್ಕಾಗಿ. ಹೇಗೆ ನಿತ್ಯ ಜೀವ ದಾರಿಯಲ್ಲಿ ನಡೆಯೋದು, ಹೇಗೆ ಈ ನಿತ್ಯ ಜೀವವನ್ನು ಸ್ವಂತವಾಗಿಸ್ಕೊಳ್ಳೋದು, ಹೇಗೆ ಈ ನಿತ್ಯ ಜೀವ ಅನುಭವಿಸೋದು, ಈ ನಿತ್ಯ ಜೀವ ಅಂದರೆ ಏನು, ಇದನ್ನೆಲ್ಲ ಕಲಿಸ್ಕೊಡ್ಲಿಕ್ಕೆ, ಇದನ್ನೆಲ್ಲ ತಿಳ್ಕೊಳ್ಳಿಕ್ಕೆ ಈ ಬೈಬಲ್ ಇರೋದು. ಧ್ಯಾನ ಕೂಟಗಳಿರೋದು ಅದಕ್ಕೇನೆ. ಆದರೆ ಇವತ್ತು ಏನಾಗ್ಬಿಟ್ಟಿದೆ ಅಂದರೆ ಎಲ್ಲ ಕಲಬೆರಕೆ ಆಗಿಬಿಟ್ಟಿದೆ, ಎಲ್ಲ ಕಲಬೆರಕೆ ಆಗಿಬಿಟ್ಟಿದೆ. ದೇವರನ್ನೇ ಮಾರಾಟ ಮಾಡುವಂಥ ಲೆಕ್ಕಕ್ಕೆ ಜೂದಾಸ್ ಕುಲಕ್ಕೆ ನಾವು ಆಗ್ತಾಯಿದ್ದೀವಿ ಇತ್ತೀಚೆಗೆ. ದೇವರನ್ನೇ ಮಾರಿಬಿಡ್ತೀವಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಇಂದು ನಾವು ನಿಜವಾಗಲೂ ಮಾನಸಾಂತರ ಪಡಬೇಕು. ನಾವು ನೋಡಿ, ಪ್ರಾರ್ಥನೆ ಧ್ಯಾನ ಅಂದರೆ ಹೋಗ್ತೀವಿ, ನಮಗೇನು ಬೇಕು? ಆಶೀರ್ವಾದ ಬೇಕು. ಆಶೀರ್ವಾದಕ್ಕಾಗಿ ಓಡ್ತೀವಿ. ಆಶೀರ್ವಾದ ಅಂದ್ರೇನು? ನಮ್ಮ ಆಸೆ ಈಡೇರಬೇಕು. ನಮಗೊಂದು ಆಸೆ ಇದೆ, ಅದು ಆಗಬೇಕು, ಅದಕ್ಕಾಗಿ ಓಡ್ತೀವಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಆದರೆ ಇವತ್ತು ಯೇಸುವಿನ ಹಿಂದೆ ನಾವು ಹೋಗಬೇಕು. ಯಾಕೆ ಗೊತ್ತಾ? ಅವರ ಹಿಂದೆ ಹೋದರೆ ಮಾತ್ರ ನಮಗೆ ನಿತ್ಯ ಜೀವ ಸಿಗುತ್ತೆ. ಅವರ ಹಿಂದೆ ಹೋದರೆ ಮಾತ್ರ ನಮಗೆ ಪಾಪ ಕ್ಷಮೆ ಸಿಗ್ತದೆ. ಅವರ ಸಂಬಂಧದಲ್ಲಿ ಬದುಕಿದರೆ ಮಾತ್ರ ನಾವು ಈ ಲೋಕವನ್ನು ಜಯಿಸ್ಬೋದು. ಇಲ್ಲದೇ ಇದ್ದರೆ ಪ್ರತಿದಿನ ನಮಗೆ ಎದುರಾಗಿ ಬರುವ ಲೋಕದ ವ್ಯಾಮೋಹಗಳನ್ನು, ದುರಿಚ್ಛೆಗಳನ್ನು, ಸೈತಾನನ ಕುತಂತ್ರಗಳನ್ನು, ಕೆಟ್ಟತನವನ್ನು, ಕೆಟ್ಟ ಆಸಕ್ತಿಗಳನ್ನು ನನಗೂ ನಿಮಗೂ ನಮ್ಮ ಸ್ವಂತ ಬುದ್ಧಿಯಿಂದ, ಸ್ವಂತ ಬಲದಿಂದ ಜಯಿಸ್ಲಿಕ್ಕಾಗೋದಿಲ್ಲ. ಈ ಬೈಬಲ್ನ ಕೈಯಲ್ಲಿ ಹಿಂಗೆ ಹಿಡ್ಕೊಂಡು ಜಯಿಸ್ಲಿಕ್ಕಾಗೋದಿಲ್ಲ. ನನ್ನೊಳಗಡೆ ಯೇಸು ಇರಬೇಕು. ಆ ಯೇಸುವಿನ ಸಂಬಂಧ ಬೇಕು. ಆ ಯೇಸು ನನ್ನೊಳಗಡೆ ಇದ್ದು ಯೇಸುವಿನ ಸಂಬಂಧದಲ್ಲಿ ನಾನು ಜೀವಿಸಿದರೆ ಮಾತ್ರ ನನ್ನ ಜೀವನ ಸಮಾಧಾನಕರವಾಗಿರುತ್ತೆ. ಇದಕ್ಕೇನು ಮಾಡಬೇಕು? ಇದಕ್ಕೆ ಕುತ್ಕೊಂಡು ವಾಕ್ಯ ಕೇಳಬೇಕು. ಹಗಲು ರಾತ್ರಿ ವಾಕ್ಯವನ್ನು ಆಲಿಸಬೇಕು. ಈ ವಾಕ್ಯ ಏನು ಮಾಡುತ್ತೆ ಗೊತ್ತಾ? ನಮ್ಮ ಒಳಗಡೆ ಇರುವ ಎಲ್ಲ ಕೊಳೆನೂ ತೆಗೆದು ಹಾಕಲಿಕ್ಕೆ ಸಹಾಯ ಮಾಡುತ್ತೆ. ವಾಕ್ಯ ಕೇಳಿ 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 ನಮಗನ್ಸುತ್ತೆ, ಅಯ್ಯೋ ನಾನು ಪಾಪಿ, ದೇವರು ಪ್ರೀತಿ ಸ್ವರೂಪಿ, ಆದರೆ ಪಾಪಿಯಾದ ನನ್ನನ್ನು ದೇವರು ಪ್ರೀತಿ ಮಾಡಿದರು. ಎಷ್ಟು ಪ್ರೀತಿ ಮಾಡಿದ್ರು ಅಂದರೆ, ದೇವರೇ ಮನುಷ್ಯನಾಗಿ ಬಂದು ಈ ಪಾಪಿಗೋಸ್ಕರ ಪ್ರಾಣ ಕೊಡುವಷ್ಟು ದೇವರು ಪ್ರೀತಿ ಮಾಡಿದರು. ಯಾಕೆ ಪ್ರೀತಿ ಮಾಡಿದರು? ಪ್ರೀತಿ ಮಾಡಿದ ಉದ್ದೇಶ ಏನು? ಪ್ರಾಣ ಕೊಟ್ಟ ಉದ್ದೇಶ ಏನು? ಪ್ರಾಣ ಕೊಟ್ಟ ಉದ್ದೇಶ, ನಾನು ದೇವರ ಸಂಬಂಧದಲ್ಲಿ ದೇವರ ಮಗನಾಗಿ ಬದುಕಬೇಕು. 2 ಕೊರಿಂಥ 5:21 ದೇವರ ವಾಕ್ಯ ಹೇಳ್ತದೆ. 2 Corinthians chapter 5 verse 21. 2 ಕೊರಿಂಥ 5ನೇ ಅಧ್ಯಾಯದ 21ನೇ ವಾಕ್ಯದಲ್ಲಿ ನಾವು ನೋಡ್ತೀವಿ, ಪಾಪವನ್ನೇ ಅರಿಯದ ಕ್ರಿಸ್ತ ಯೇಸುವನ್ನು ದೇವರು ಯಾರಿಗೋಸ್ಕರ? ಈ ಪಾಪಿಗೋಸ್ಕರ. ಪಾಪವನ್ನೇ ಅರಿಯದ ಕ್ರಿಸ್ತ ಯೇಸುವನ್ನು ತಂದೆಯಾದ ದೇವರು ಈ ಪಾಪಿಗೋಸ್ಕರ, ನನಗೋಸ್ಕರ. ನಾವು ಯಾವ ಥರ ತಗೋಬೇಕು ಗೊತ್ತಾ? ಒಂದೊಂದು ವಾಕ್ಯನೂ ನನಗೋಸ್ಕರ ಅಂತ ತಗೋಬೇಕು. ಇದು ಅವನಿಗೆ, ಇದು ಅವಳಿಗೆ ಅಲ್ಲ, ಇದು ನನಗೆ, ಇದು ದೇವರ ವಾಕ್ಯ, ಇದು ದೇವರು ನನಗೆ ಹೇಳ್ತಾ ಇದ್ದಾರೆ, ನನಗೋಸ್ಕರ ಅಂತ ತಗೋಬೇಕು. ಯಾರಿಗೋಸ್ಕರ? ನನಗೋಸ್ಕರ. ಪಾಪವನ್ನೇ ಅರಿಯದ ಕ್ರಿಸ್ತ ಯೇಸುವನ್ನು ದೇವರು ಪಾಪಿಯಾದ, ಅಯೋಗ್ಯನಾದ, ಶಾಪಗ್ರಸ್ತನಾದ, ನರಕಕ್ಕೆ ಹೋಗಬೇಕಾಗಿದ್ದ ನನಗೋಸ್ಕರ ಏನು ಮಾಡಿದ್ರು? ಪಾಪರೂಪಿಯನ್ನಾಗಿಸಿದ್ರು. ಯೇಸು ದೇವ ಸ್ವರೂಪಿಯಾಗಿದ್ದರು, ದೇವರಾಗಿದ್ದರು, ದೈವ ಸ್ವರೂಪಿಯಾಗಿದ್ದರು. ಅವರು ಭೂಮಿಗೆ ಬರುವಾಗ ದೇವರಾಗಿ ಬರಲಿಲ್ಲ, ಅವರು ದೇವರೇ. ಅವರು ಭೂಮಿಗೆ ಪರಿಪೂರ್ಣ ಮನುಷ್ಯನಾಗಿ ಬಂದಿದ್ದು. ಯಾಕೆಂದರೆ ಅವರು ದೇವರಾಗಿ ಬಂದರೆ ದೇವರಿಗೆ ಸಾವಿಲ್ಲ. ಆದರೆ ಈಗ ಪಾಪ ಯಾರಾದರೂ ಮನುಷ್ಯನ ಪಾಪನ ಮನುಷ್ಯ ಹೊತ್ಕೊಳ್ಳೇಬೇಕು. ಮನುಷ್ಯನ ಪಾಪಕ್ಕೆ ಮನುಷ್ಯನೇ ಪರಿಹಾರ ಮಾಡಬೇಕು. ಪರಿಹಾರ ಮಾಡಲಿಕ್ಕೆ ಯೋಗ್ಯನಾದ ಮನುಷ್ಯ ಬೇಕು. ಯೋಗ್ಯನಾದ ಮನುಷ್ಯ ಅಂದ್ರೇನು? ಪಾಪರಹಿತವಾದ ಒಂದು ದೇಹ ಬೇಕು. ಪಾಪ ಇಲ್ಲದೆ ಇರೋ, ಪಾಪದ ಕಳಂಕ ಇಲ್ಲದೆ ಇರೋ ರಕ್ತ ಬೇಕು. ಹಾಗೆ ಪಾಪ ಇಲ್ಲದೆ ಇರುವ ಒಂದು ದೇಹ, ಪಾಪ ಇಲ್ಲದೆ ಇರುವ ರಕ್ತ ಈ ಪ್ರಪಂಚದಲ್ಲಿ ದೇವರಿಗೆ ಎಲ್ಲೂ ಸಿಕ್ಕಿಲ್ಲ. ಆದ್ದರಿಂದ ದೇವರೇನು ಮಾಡಿದರು? ದೇವರು ಈ ಭೂಮಿಗೆ ನಾನೇ ಶರೀರ ತಗೊಂಡು ಹೋಗ್ತೀನಿ ಅಂದರೆ, ನಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳೋದಾದರೆ, ದೇವರು ತಮ್ಮ ಒಬ್ಬನೇ ಮಗನನ್ನು ಈ ಭೂಮಿಗೆ, ದೇವರಾಗಿದ್ದ ಯೇಸುವನ್ನು ಈ ಭೂಮಿಗೆ ಪರಿಪೂರ್ಣ ಮನುಷ್ಯನಾಗಿ ಕಳಿಸಿಕೊಟ್ಟರು. ಆದರೆ ಅವರು ಪರಿಪೂರ್ಣ ದೇವರೇ, ಅವರು ಈ ಭೂಮಿಗೆ ಬಂದಿದ್ದು ಪರಿಪೂರ್ಣ ಮನುಷ್ಯನಾಗಿ, ದಾಸನ ರೂಪವನ್ನು ಧರಿಸಿ ತಮ್ಮನ್ನೇ ಬರಿದು ಮಾಡಿಕೊಂಡ್ರು. ತಮ್ಮಲ್ಲಿದ್ದ ದೈವತ್ವವನ್ನು ಅವರು ಬರಿದು ಮಾಡಿಕೊಂಡ್ರು. ಅಲ್ಲಿಟ್ಟರು ಸ್ವರ್ಗದಲ್ಲಿ.
ಆ ದೈವತ್ವವನ್ನು ಅಲ್ಲಿ ಬಿಟ್ಟು ಬಂದರು, ಸ್ವರ್ಗದಲ್ಲಿ ಬಿಟ್ಟು ಬಂದರು. ಯಾರಿಗೋಸ್ಕರ ಗೊತ್ತಾ? ನನಗೋಸ್ಕರ, ನನ್ನನ್ನು ಕೊಚ್ಚೆಗುಂಡಿಂದ ಎತ್ತಲಿಕ್ಕೋಸ್ಕರ. ಕೆಲವು ಟೈಮ್ ಯಾರಾದರೂ ದಾರಿ ಮೇಲೆ ಹೋಗಬೇಕಾದ್ರೆ ನಾವು ನೋಡ್ತೀವಿ, ಕೊಚ್ಚೆ ಗುಂಡಿಲಿ ಬಿದ್ದೋದ್ರೆ ನಾವು ಮೈ ಮೇಲೆಲ್ಲ ಸೂಟು ಕೋಟು ಎಲ್ಲ ಹಾಕ್ಕೊಂಡಿದ್ರೆ ಏನು ಮಾಡ್ತೀವಿ, ಚಪ್ಪಲಿ ಶೂ ಎಲ್ಲ ಹಾಕ್ಕೊಂಡಿದ್ರೆ ನಾವೇನು ಮಾಡ್ತೀವಿ, ಇದನ್ನೆಲ್ಲ ಬಿಚ್ಚಿಬಿಟ್ಟು ಯಾರಾದರೂ ನೀರಿಗೆ ಬಿದ್ದಿದ್ದಾರೆ ಅಂದರೆ ಕೋಟು ಸೂಟು ಶೂ ಎಲ್ಲ ಹಾಕ್ಕೊಂಡು ನೀರಿಗೆ ಇಳಿತೀವ? ಇಲ್ಲ, ಎಲ್ಲ ಬಿಚ್ಚಿಬಿಟ್ಟು ಹಾಗೆ ನೀರಿಗೆ ಇಳಿತೀವಿ. ಹಾಗೆ ಇಳಿದ್ರೇ ಅವ್ರನ್ನ ಎತ್ತಕ್ಕಾಗೋದು. ನಾವು ಇದನ್ನೆಲ್ಲ ಹಾಕ್ಕೊಂಡು ಇಳಿದ್ರೆ ಎತ್ತಕ್ಕಾಗೋದಿಲ್ಲ. ಹಾಗೆ ದೇವರು ಏನು ಮಾಡಿದ್ರು ಗೊತ್ತಾ? ಯೇಸು ಸ್ವಾಮಿ ಅವರ ಆ ದೈವತ್ವವನ್ನು ಆ ಸ್ವರ್ಗದಲ್ಲಿ ಅಲ್ಲೇ ತ್ಯಜಿಸಿದರು. ಹಿ ಎಂಪ್ಟಿಡ್ ಹಿಮ್ಸೆಲ್ಫ್, ತಮ್ಮನ್ನೇ ಬರಿದು ಮಾಡಿಕೊಂಡ್ರು. ಮನುಜನಾಕಾರದಲ್ಲಿ ಭೂಮಿಯಲ್ಲಿ ಅವರು ಕಾಣಿಸ್ಕೊಂಡ್ರು. ಯಾಕೆ ಗೊತ್ತಾ? ಮನುಜನಾದ ನನ್ನ ಪಾಪವನ್ನು, ನಿನ್ನ ಪಾಪವನ್ನು, ಸಕಲ ಮನುಷ್ಯನ ಪಾಪವನ್ನು ವಹಿಸಿಕೊಳ್ಳುವ ಒಂದು ಕುರಿಮರಿಯಾಗಿ. ಹಳೆ ಒಡಂಬಡಿಕೆಯಲ್ಲಿ ಯಾವ ರೀತಿಯಲ್ಲಿ ಆ ಕುರಿಮರಿಯ ಮೇಲೆ ಪಾಪವನ್ನು ಹೇರಲಾಗ್ತಾ ಇತ್ತು, ಅದೇ ರೀತಿಯಲ್ಲಿ ತಂದೆಯಾದ ದೇವರು ನಮ್ಮೆಲ್ಲರ ಪಾಪಗಳನ್ನು ಯೇಸುವಿನ ಮೇಲೆ ಹಾಕಿದರು. ಯೆಶಾಯ 53:6 ನಾವು ಓದ್ತೀವಿ. ಇದನ್ನು ಧ್ಯಾನಿಸಬೇಕಾಯ್ತಾ? ಈ ವಾಕ್ಯ ಎಲ್ಲ ಹೇಳುವಾಗ ನೀವು ಸುಮ್ಮನೆ ಕೇಳಿಸ್ಕೊಳ್ಳೋದು ಮಾತ್ರ ಅಲ್ಲ, ನಿಮ್ಮ ಹೃದಯದಲ್ಲಿ ಆಲೋಚನೆ ಮಾಡಬೇಕು. ಅಯ್ಯೋ ದೇವರೇ, ನನ್ನ ಎಲ್ಲ ಹೊಲಸನ್ನು, ನನ್ನ ಎಲ್ಲ ಅಶುದ್ಧತೆಯನ್ನು, ನನ್ನ ಎಲ್ಲ ಪಾಪವನ್ನು ದೇವರೇ ಅಪ್ಪ ನೀನು ಯೇಸು ಕ್ರಿಸ್ತರ ಮೇಲೆ ಹಾಕಿದ್ಯಾ. ನಮ್ಮ ಮೇಲೆ ಯಾರಾದರೂ ವಾಂತಿ ಮಾಡಿಕೊಂಡ್ರೆ ನಾವೇನು ಮಾಡ್ತೀವಿ? ಅವ್ರನ್ನ ಬೈತೀವಿ. ಬಸ್ಸಲ್ಲಿ ಹೋಗುವಾಗ, ಅಲ್ಲಿ ಹೋಗುವಾಗ ನಮ್ಮ ಮೇಲೆ ಯಾರಾದರೂ ವಾಮಿಟ್ ಮಾಡಿಕೊಂಡ್ರೆ ಅಥವಾ ಪಕ್ಕದಲ್ಲಿ ಯಾರಾದರೂ ವಾಮಿಟ್ ಮಾಡಿಕೊಂಡ್ರೆ ನಾವು ಮೂಗು ಮುಚ್ಕೊಳ್ತೀವಿ, ಬೈಕೊಳ್ತೀವಿ. ಏನೇನೋ ತಿನ್ಕೊಂಡು ಬರ್ತಾರೆ, ಇಲ್ಲಿ ನಮಗೆ ತೊಂದರೆ ಕೊಡ್ತಾರೆ ಅಂತೆಲ್ಲ ಬೈಕೊಳ್ತೀವಿ, ಶಾಪ ಹಾಕ್ತೀವಿ. ಆದರೆ ಪ್ರೀತಿಯ ಸಹೋದರ ಸಹೋದರಿಯರೇ, ಆ ವಾಮಿಟ್ಗಿಂತನೂ ಅಸಹ್ಯಕರವಾದದ್ದು ನಿನ್ನ ಪಾಪಗಳು. ಆಯಿತಾ? ಇವತ್ತೇನು ವಾಮಿಟ್ ಮಾಡ್ಕೊಳ್ತೀವೋ ಅದಷ್ಟು ಅಸಹ್ಯ ಅಲ್ಲ. ಪಾಪಕ್ಕೆ ಹೋಲಿಕೆ ಮಾಡುವಾಗ ಅದಷ್ಟು ಅಸಹ್ಯ ಅನಿಸೋದಿಲ್ಲ. ಆದರೆ ನಿನ್ನ ಪಾಪಗಳಿದೆಯಲ್ವಾ, ಅದು ಈ ವಾಮಿಟ್ ಮಾಡ್ಕೊಳ್ಳೋದಕ್ಕಿಂತನೂ, ವಾಂತಿ ಮಾಡ್ಕೊಳ್ಳೋದಕ್ಕಿಂತನೂ ಅಸಹ್ಯಕರವಾದ ಗಬ್ಬು ವಾಸನೆ ಇರ್ತಕ್ಕಂಥದ್ದು, ಸಹಿಸ್ಲಿಕ್ಕಾಗದೇ ಇರ್ತಕ್ಕಂಥದ್ದು. ಈಗ ಒಬ್ಬನ ವಾಮಿಟ್ ಅಲ್ಲ ಬಿದ್ದಿರೋ ತಲೆ ಮೇಲೆ, ಇಡೀ ಪ್ರಪಂಚದಲ್ಲಿರುವ ಸಕಲ ಮನುಷ್ಯರು ಒಬ್ಬನ ತಲೆ ಮೇಲೆ ವಾಂತಿ ಮಾಡಿದರೆ ಹೇಗಾಗುತ್ತೆ? ಅದೇ ರೀತಿಯಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನನ್ನಲ್ಲಿದ್ದ ಪಾಪ, ನಿನ್ನಲ್ಲಿದ್ದ ಪಾಪ, ಸಕಲ ಮನುಷ್ಯನ ಹೊಲಸನ್ನು ತಂದೆಯಾದ ದೇವರು ತಮ್ಮ ಆತ್ಮನ ಮುಖಾಂತರವಾಗಿ ತೆಗೆದುಕೊಂಡು ಯೇಸು ಕ್ರಿಸ್ತನ ಮೇಲೆ ಹಾಕಿದರು, ಸುರಿದರು. ಅದೇ ವಾಕ್ಯ ಹೇಳಿದ್ದು, ನಮಗೋಸ್ಕರ ಯೇಸು ಪಾಪ ಸ್ವರೂಪಿಯಾದರು. ದೇವ ಸ್ವರೂಪಿಯಾಗಿದ್ದ ದೇವರ ಪುತ್ರನು ನನ್ನ ಮೇಲೆ, ನಿನ್ನ ಮೇಲಿರುವ ಪ್ರೀತಿಯಿಂದ ತಂದೆಯಾದ ದೇವರ ಚಿತ್ತವನ್ನು ನೆರವೇರಿಸುವುದಕ್ಕೋಸ್ಕರ ಪಾಪ ಸ್ವರೂಪಿಯಾದರು. ಯಾಕೆ ಪಾಪ ಸ್ವರೂಪಿಯಾದರು? ಓದಿ, ಮುಂದಕ್ಕೆ ಓದಿ. ಕ್ರಿಸ್ತ ಯೇಸುವಿನಲ್ಲಿ ನಾವು ದೇವರೊಡನೆ ಸತ್ಸಂಬಂಧವನ್ನು ಪಡೆಯಲೆಂದೇ ಹೀಗೆ ಮಾಡಿದರು. ಯಾಕೆ ಹೇಗೆ ಮಾಡಿದರು? ದೇವರು ನಮಗೆ ಕಾಯಿಲೆ ವಾಸಿ ಆಗಲಿ ಅಂತ ಅಲ್ಲ ಮಾಡಿದ್ದು, ಆಯಿತಾ? ನಮಗೆ ಹೊಸದೊಂದು ಸೈಟು ಮನೆ ಸಿಗಲಿ ಅಂತ ಅಲ್ಲ ದೇವರು ಹೀಗೆ ಮಾಡಿದ್ದು. ನಮಗೆ ಬೇಗ ಮದುವೆಯಾಗಿ ಮಕ್ಕಳಾಗಲಿ ಅಂತಾನು ಅಲ್ಲ ದೇವರು ಹೀಗೆ ಮಾಡಿದ್ದು. ನಮ್ಮ ಸಾಲ ಎಲ್ಲ ತೀರೋಗ್ಬಿಡ್ಲಿ ಅಂತಾನು ಅಲ್ಲ ದೇವರು ಹೀಗೆ ಮಾಡಿದ್ದು. ಹೀಗೆ ಮಾಡಿದ್ದರ ಕಾರಣ ಒಂದೇ ಒಂದು, ನಾನು ಮತ್ತು ನೀವು ದೇವರ ಮಕ್ಕಳಾಗಿ ದೇವರ ಸಂಬಂಧದಲ್ಲಿ ನಿತ್ಯವೂ ಜೀವಿಸಬೇಕು ಎಂಬ ಒಂದೇ ಕಾರಣಕ್ಕೋಸ್ಕರ ದೇವರು ತಮ್ಮ ಒಬ್ಬನೇ ಮಗನನ್ನು ಬಲಿ ಅರ್ಪಿಸಿದ್ದು. ಆತನಲ್ಲಿ ವಿಶ್ವಾಸ ಇಟ್ಟು ಜೀವಿಸುವ ವಿಶ್ವಾಸ ಜೀವಿತದ ಮುಖಾಂತರ ನಿತ್ಯ ಜೀವ ಪಡೆದುಕೊಳ್ಳಬೇಕು. ಇದೇ ದೇವರು ನನ್ನಿಂದ ನಿಮ್ಮಿಂದ ಬಯಸ್ತಾ ಇರೋದು. ಇವತ್ತು ನೀವು ನಿತ್ಯ ಜೀವ ದಾರಿನಲ್ಲಿಲ್ಲ ಅಂದರೆ ನಿತ್ಯ ಮರಣನೇ ಗತಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಸತ್ತ ಮೇಲೆ ನಿತ್ಯ ಜೀವ ಅಲ್ಲ, ಈ ಬದುಕುವಾಗಲೇ ನಿತ್ಯ ಜೀವದ ದಾರಿಯಲ್ಲಿ ನಾವು ಹೋದರೆ ಮರಣದ ಮುಖಾಂತರ ಖಂಡಿತವಾಗಲೂ ಒಂದು ದಿನ ನಾವು ಆ ನಿತ್ಯ ಸೌಭಾಗ್ಯಕ್ಕೆ ಸೇರ್ತೀವಿ. ದೇವರನ್ನು ಮುಖಾಮುಖಿಯಾಗಿ, ದೇವರು ಕೊಡುವ ಶರೀರವನ್ನು ಧರಿಸ್ಕೊಂಡು ದೇವರನ್ನ ಮುಖಾಮುಖಿಯಾಗಿ ನಾವು ನೋಡ್ತೀವಿ. ಯಾವಾಗ ಇಲ್ಲಿ ನಾವು ಈಗ ದೇವರು ಕೊಟ್ಟಿರುವ ಈ ಶರೀರದಲ್ಲಿ ವಿಶ್ವಾಸದಿಂದ ಪರಿಶುದ್ಧ ಜೀವನ ಜೀವಿಸಿದರೆ, ಪ್ರೀತಿಯ ಜೀವನ ಜೀವಿಸಿದರೆ, ಕ್ಷಮೆಯ ಜೀವನ ಜೀವಿಸಿದರೆ, ದೈವ ಭಯದ ಜೀವನ ಜೀವಿಸಿದರೆ ಖಂಡಿತವಾಗಲೂ ಅವರು ಸಾವನ್ನು ದಾಟ್ತಾರೆ, ನಿತ್ಯ ಮರಣವನ್ನು ದಾಟಿರ್ತಾರೆ. ಭೌತಿಕವಾದ ಶಾರೀರಿಕವಾದ ಒಂದು ಮರಣ ಇರುತ್ತೆ, ಅದೆಲ್ಲರಿಗೂ ಬರುತ್ತೆ. ಆದರೆ ಯೇಸು ಸ್ವಾಮಿ ಮರಳಿ ಬರುವಾಗ ಯಾರು ಇಲ್ಲಿ ವಿಶ್ವಾಸದ ಜೀವನ ಜೀವಿಸಿರ್ತಾರಲ್ವ, ಬೈಬಲ್ ಹೇಳುತ್ತೆ, ಸಜ್ಜನರಾಗಿ ಸತ್ತವರು ಸಜೀವಕ್ಕಾಗಿ ಪುನರುತ್ಥಾನ ಹೊಂದುತ್ತಾರೆ, ದುರ್ಜನರಾಗಿ ಸತ್ತವರು ದಂಡನ ತೀರ್ಪಿಗಾಗಿ ಪುನರುತ್ಥಾನ ಹೊಂದುತ್ತಾರೆ.
ನಮಗೆಲ್ರಿಗೂ ಪುನರುತ್ಥಾನ ಇದೆ. ನೀನು ಯಾವುದಕ್ಕಾಗಿ ಪುನರುತ್ಥಾನನಾಗ್ತೀಯ? ಅದು ಯಾವಾಗ ತೀರ್ಮಾನ ಆಗುತ್ತೆ? ಇಲ್ಲಿ ಬದುಕುವಾಗ ತೀರ್ಮಾನ ಆಗುತ್ತೆ. ಇವತ್ತು ತೀರ್ಮಾನ ಆಗುತ್ತೆ, ನಾಳೆ ಅಲ್ಲ. ಇವತ್ತು ನೀನು ಯಾವ ದಾರಿಯಲ್ಲಿ ಹೋಗ್ತಾ ಇದೆಯಾ? ಇವತ್ತು ನೀನು ಪಾಪದ ದಾರಿನಲ್ಲಿದೆಯಾ? ಸ್ವಾರ್ಥದ ದಾರಿನಲ್ಲಿದೆಯಾ? ಅವಿಶ್ವಾಸದ ದಾರಿಯಲ್ಲಿದೆಯಾ? ಪಿಶಾಚಿಯ ದಾರಿಯಲ್ಲಿದೆಯಾ? ಅದೇ ಪರ್ಮನೆಂಟ್. ಈಗ ಸತ್ರೆ, ಈಗ ಬಾಣಸಾಂತರ ಪಡಬೇಕು. ಈ ವಾಕ್ಯವನ್ನು ಆಲಿಸ್ತಾ ಇರುವಾಗ ನಾವೇನು ಮಾಡಬೇಕು ಗೊತ್ತಾ? ಅಯ್ಯೋ ಯೇಸುವೆ, ನನಗೋಸ್ಕರ ನೀವು ಸ್ವರ್ಗವನ್ನೇ ಬಿಟ್ಟು ಬಂದಿದ್ದೀರಿ, ನನಗೋಸ್ಕರ ನೀವು ನನ್ನ ಎಲ್ಲ ಪಾಪದ ಹೊಲಸನ್ನು ತೆಗೆದುಕೊಂಡಿದ್ದೀರಿ, ಆದರೆ ನಾನಿನ್ನು ಈ ಪಾಪದಲ್ಲಿ ಜೀವಿಸೋದಿಲ್ಲ. 1 ಪೇತ್ರ 2:24 ದೇವರ ವಾಕ್ಯ ಹೇಳ್ತದೆ. ಸಂತ ಪೇತ್ರನು ಬರೆದ ಮೊದಲನೇ ಪತ್ರಿಕೆ, 1 Peter chapter 2 verse 24. ಯೇಸು ಸ್ವಾಮಿ ತಮ್ಮ ದೇಹದಲ್ಲಿ ನಮ್ಮ ಪಾಪಗಳನ್ನು ಹೊತ್ತು ಶಿಲುಬೆಯ ಮರವನ್ನು ಏರಿದರು. ಓದಿ. ನಾವು ಪಾಪದ ಪಾಲಿಗೆ ಎಂದೆಂದೂ, ಪಾಪದಲ್ಲಿ ಸತ್ತು ಅಲ್ಲ, ಪಾಪದ ಪಾಲಿಗೆ ಸತ್ತು. ಯೇಸುನ ಸ್ವೀಕಾರ ಮಾಡೋದಕ್ಕಿಂತ ಮೊದಲು ನಾವೇನಾಗಿದ್ವಿ? ಪಾಪದಲ್ಲಿ ಸತ್ತು ಹೋಗಿದ್ವಿ. ವಿ ವರ್ ಡೆಡ್ ಇನ್ ಸಿನ್. ಯೇಸು ಬಂದ ಮೇಲೆ ವಿ ಆರ್ ಡೆಡ್ ಟು ಸಿನ್. ವಿ ಆರ್ ಡೆಡ್ ಟು ಸಿನ್. ಪಾಪದ ಪಾಲಿಗೆ ನಾವು ಸತ್ತವರಾದ್ವಿ, ಸುಳ್ಳಿನ ಪಾಲಿಗೆ ನಾವು ಸತ್ತವರಾದ್ವಿ, ಮೋಸ ಮಾಡೋದ್ರ ಪಾಲಿಗೆ ನಾವು ಸತ್ತವರಾದ್ವಿ. ಈಗ ಒಬ್ಬರು ಸತ್ತೋಗ್ಬಿಟ್ರೆ ಅವ್ರ ಮುಂದೆ ಸಾರಾಯಿ ತಂದಿಟ್ರೆ ಕುಡಿಯೋಕ್ಕಾಗತ್ತಾ? ಆಗಲ್ಲ. ಅವ್ರ ಮುಂದೆ ನೀವು ತಂದು ಏನಾದರೂ ಹೊಲಸು ತಂದಿಟ್ಬಿಟ್ರೆ ಇದನ್ನು ಎತ್ಕೋ ಚೆನ್ನಾಗಾಗತ್ತೆ ಅಂದರೆ ಎತ್ಕೊಳ್ಳೋಕ್ಕಾಗತ್ತಾ? ಅವನ ಮುಂದೆ ನೀವು 1 ಕೋಟಿ ತಗೊಬಂದು ಸುರಿದ್ರೆ ಎತ್ಕೊಳ್ಳೋಕ್ಕಾಗತ್ತಾ? ಇಲ್ಲ. ಹೆಣ, ಜೀವ ಇಲ್ಲ. ಹಾಗೆ ಒಬ್ಬ ಕ್ರೈಸ್ತ ವಿಶ್ವಾಸಿ ಹಾಗೆ ಬದುಕಬೇಕು. ಇದ್ರ ಪಾಲಿಗೆ ನಾನು ಸತ್ತವನು, ಈ ಕೋಪದ ಪಾಲಿಗೆ ನಾನು ಸತ್ತವನು, ಈ ಸ್ವಾರ್ಥದ ಬದುಕಿಗೆ ನಾನು ಸತ್ತವಳು, ಈ ಕುಡುಕುತನಕ್ಕೆ ನಾನು ಸತ್ತವನು, ವ್ಯಭಿಚಾರಕ್ಕೆ ನಾನು ಸತ್ತವನು, ವಿಗ್ರಹಾರಾಧನೆಗೆ ನಾನು ಸತ್ತವನು, ಪ್ರಪಂಚದ ಪಾಲಿಗೆ ನಾನು ಸತ್ತವಳು. ಇದು ತಲೆ ಒಳಗಡೆ ತಗೋಬೇಕು. ತಗೊಳ್ಳೋಕ್ಕಾಗೋದು ಯಾವಾಗ ಗೊತ್ತಾ? ಪರಿಶುದ್ಧಾತ್ಮರು ನಮ್ಮಲ್ಲಿಗೆ ಬಂದ ಮೇಲೆ ನಮಗೆ ಶಕ್ತಿ ಸಿಗುತ್ತೆ. ಪವಿತ್ರಾತ್ಮರಿಲ್ಲ ಅಂದರೆ ನಾವು ಎಲ್ಲದ್ರ ಪಾಲಿಗೂ ಜೀವಂತವಾಗಿರ್ತೀವಿ. ಅದಕ್ಕೆ ಟೆನ್ಷನ್ ಆಗೋದು, ಅದಕ್ಕೆ ಭಯ ಆಗೋದು, ಅದಕ್ಕೆ ಕುಡಿಯೋದು, ಅದಕ್ಕೆ ಹೊಡೆಯೋದು, ಅದಕ್ಕೆ ಬಡಿಯೋದು, ಅದಕ್ಕೆ ಊರು ಬಿಟ್ಟು ಹೋಗೋದು. ಯಾಕಂದರೆ ನಾವಿನ್ನೂ ಪಾಪದ ಪಾಲಿಗೆ ಸತ್ತಿಲ್ಲ. ವಿ ಆರ್ ನಾಟ್ ಡೆಡ್ ಟು ಸಿನ್, ವಿ ಆರ್ ಇನ್ ದ ಸಿನ್. ನಾವಿನ್ನೂ ಪಾಪದಲ್ಲೇ ಇದ್ದೀವಿ. ಪಾಪದಲ್ಲೇ ಇದ್ದು ಹಲ್ಲೆಲೂಯಾ 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 ಹೇಳ್ತಾ ಇದ್ದೀವಿ. ಪಾಪದಲ್ಲೇ ಇದ್ದು ಶಿಲುಬೆ ಆದಿ ಮಾಡ್ತಿದ್ದೀವಿ. ಪಾಪದಲ್ಲೇ ಇದ್ದು ಎಲ್ಲ ಪ್ರಾರ್ಥನೆಯನ್ನು ಮಾಡ್ತೀವಿ. ಏನು ಪ್ರಯೋಜನ ಕೇಳಿದರೆ, ಪಿಶಾಚಿ ನಗ್ತಾನೆ, ಪರಿಶುದ್ಧಾತ್ಮರು ಅಳ್ತಾರೆ. ಪಿಶಾಚಿ ನಗ್ತಾನೆ, ಸಂತೋಷ ಆಗುತ್ತೆ, ತಂದೆ ದೇವರು ದುಃಖಿಸ್ತಾರೆ, ದುಃಖ ಪಡ್ತಾರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಯೇಸು ಪರಿಶುದ್ಧನಾದ ದೇವರು. ಯೇಸುವಿನ ರಕ್ತ ಪರಿಶುದ್ಧವಾದ ರಕ್ತ. ಯೇಸುವಿನ ಯಾತನೆ ಮರಣದ ಆ ಹಾದಿ ಅದು ಪರಿಶುದ್ಧವಾದ ಹಾದಿ. ಅದನ್ನು ನಾವು ಮಾಡುವಾಗ, ಧ್ಯಾನಿಸುವಾಗ ನಾವು ಕೂಡ ಪರಿಶುದ್ಧರಾಗಬೇಕು, ಪಾಪಕ್ಕೆ ವಿಮುಖರಾಗಬೇಕು. ಅದಿಲ್ಲದೆ ನಾವು ಮಾಡೋದಿದೆಯಲ್ವ, ದೇವರಿಗೆ ಮಾಡುವ ಅವಮಾನ, ದೇವರ ನಾಮಕ್ಕೆ ಮಾಡುವ ಅವಮಾನ, ಯೇಸುವಿಗೆ ಮಾಡುವ ಅವಮಾನ, ಯೇಸುವಿನ ರಕ್ತಕ್ಕೆ ಮಾಡುವ ಅವಮಾನ. ಯೇಸುವಿನ ರಕ್ತಕ್ಕೆ ಅವಮಾನ ಮಾಡಬೇಡಿ. ನಮ್ಮನ್ನು ರಕ್ಷಿಸಿದ ಯೇಸುವಿನ ರಕ್ತಕ್ಕೆ ಅವಮಾನ ತರುವವರು ನಾವು ಆಗಬಾರ್ದು. ಯೇಸುವಿನ ರಕ್ತಕ್ಕೆ ಆರಾಧನೆ ಸಲ್ಲಿಸೋರಾಗಬೇಕು. ಯೇಸುವಿನ ರಕ್ತಕ್ಕೆ ಆರಾಧನೆ ಸಲ್ಲಿಸೋದು ಹೇಗೆ? ಯೇಸು ರಕ್ತಕ್ಕೆ ಆರಾಧನೆ ಅಂತ ಹಾಡಿದ್ರೇನಾ? ಅಲ್ಲ. ಯೇಸುವಿನ ರಕ್ತಕ್ಕೆ ಆರಾಧನೆ ಸಲ್ಲಿಸೋದು ಹೇಗೆ ಗೊತ್ತಾ? ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟವನಾದ ನಾನು ಇನ್ನು ಮುಂದೆ ಯೇಸುವಿನ ಆ ರಕ್ತಕ್ಕೆ ಬೆಲೆ ಕೊಟ್ಟು ನನ್ನ ಜೀವನ ಜೀವಿಸಬೇಕು. ಯೇಸು ಅವರ ರಕ್ತದಿಂದ ನನ್ನನ್ನು ತೊಳೆದಿದ್ದಾರೆ, ಆದ್ದರಿಂದ ನಾನಿನ್ನು ಆ ಒಂದು ಪರಿಶುದ್ಧ ಜೀವನ ಜೀವಿಸಬೇಕು. ಆ ರೀತಿ ಯೇಸುವಿನ ರಕ್ತಕ್ಕೆ ನಾನು ಆರಾಧನೆ ಸಲ್ಲಿಸೋದು, ಯೇಸುವಿನ ರಕ್ತಕ್ಕೆ ನಾನು ಸಮರ್ಪಣೆ ಮಾಡಿ ಜೀವಿಸೋದು ಜೀವನ. ಆ ಜೀವನ ಜೀವಿಸಬೇಕು. ಅದರಿಂದ ನಾವು ಪಾಪದ ಪಾಲಿಗೆ ಸತ್ತು ಸತ್ಯಕ್ಕೋಸ್ಕರ, ಸತ್ಯ ಅಂದರೆ ಏನು? ಸತ್ಯ ಅಂದರೆ ವಾಕ್ಯ, ಸತ್ಯ ಅಂದರೆ ದೇವರ ವಾಕ್ಯಗಳು, ಸತ್ಯ ಅಂದರೆ ಯೇಸು ಕ್ರಿಸ್ತರು, ಸತ್ಯ ಅಂದರೆ ದೇವರು. ಆಯಿತಾ? ಸತ್ಯ ಅಂದರೆ ದೇವರು, ಸತ್ಯ ಅಂದರೆ ದೇವರ ವಾಕ್ಯ, ಸತ್ಯ ಅಂದರೆ ಯೇಸು ಕ್ರಿಸ್ತರು. ಆಯಿತಾ? ಯಾಕೆಂದರೆ ಯೇಸು ಹೇಳ್ತಾರೆ ನಾನೇ ಸತ್ಯ ಅಂತ. ದೇವರ ವಾಕ್ಯ ಅನೇಕ ಕಡೆಗಳಲ್ಲಿ ಗಾಡ್ ಇಸ್ ಟ್ರೂತ್, ದೇವರು ಸತ್ಯ ಸ್ವರೂಪರು ಅಂತ ಇದೆ. ಯೇಸು ಸ್ವಾಮಿ ಪ್ರಾರ್ಥಿಸುವಾಗ ಹೇಳ್ತಾರೆ, ಪಿತನೇ ನಿಮ್ಮ ಮಾತೇ ಸತ್ಯ. ದೇವರು ಬೇರೆ ಅಲ್ಲ, ವಾಕ್ಯ ಬೇರೆ ಅಲ್ಲ, ಯೇಸುನು ಬೇರೆ ಅಲ್ಲ, ಮೂರು ಒಂದೇ. ಓಕೆ? ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯ ದೇವರಾಗಿದ್ದರು, ದೇವರೇ ಮನುಷ್ಯನಾದರು, ಮನುಷ್ಯನಾಗಿದ್ದ್ಯಾರು? ಯೇಸು. ಅದರಿಂದ ವಾಕ್ಯ, ದೇವರು, ಯೇಸು ಒಂದೇ.
ಸತ್ಯ ಅಂದರೆ ದೇವರು, ಸತ್ಯ ಅಂದರೆ ಯೇಸು, ಸತ್ಯ ಅಂದರೆ ವಾಕ್ಯ. ನಾವು ಪಾಪದ ಪಾಲಿಗೆ ಎಂದೆಂದಿಗೂ ಸತ್ತವರಾಗಿ ಸತ್ಯಕ್ಕೋಸ್ಕರ ಅಂದರೆ ದೇವರಿಗೋಸ್ಕರ ಜೀವಿಸುವಂತೆ ಕ್ರಿಸ್ತ ಯೇಸು ತಮ್ಮ ದೇಹದಲ್ಲಿ ಯಾರ ಪಾಪವನ್ನು ಹೊತ್ತರಂತೆ? ಯಾಕೆ ಹೊತ್ತರಂತೆ? ನಾವು ಪಾಪದ ಪಾಲಿಗೆ ಸತ್ತು ಸತ್ಯಕ್ಕೋಸ್ಕರ ಜೀವಿಸುವಂತೆ. ನಾವೀಗ ಪಾಪದ ಪಾಲಿಗೂ ಸತ್ತಿಲ್ಲ, ಸತ್ಯದ ಪಾಲಿಗೂ ಜೀವಿಸ್ತಾ ಇಲ್ಲ ಅಂದರೆ ನಾವು ಕ್ರಿಶ್ಚಿಯನ್ಸೇ ಅಲ್ಲ, ನಾವು ನಂಬಿಕೆ ಇರೋವರೇ ಅಲ್ಲ, ನಾವು ಅವಿಶ್ವಾಸದಲ್ಲಿದ್ದೀವಿ ಅಂತ ಅರ್ಥ. ವಿಶ್ವಾಸಕ್ಕಿನ್ನೂ ಬಂದಿಲ್ಲ, ನಾವಿನ್ನೂ ಹೊಸ ಜನ್ಮ ಪಡೆದುಕೊಂಡಿಲ್ಲ ಅಂತಲೇ ಅರ್ಥ. ಹೆಸರು ಇರ್ಬೋದು, ಅಂತೋಣಿ, ಜೋಸೆಫ್, ಥಾಮಸ್ ಅಂತೆಲ್ಲ, ಮೇರಿ, ಮ್ಯಾಗ್ದಲಿನೆಲ್ಲ ಹೆಸರು ಇರ್ಬೋದು. ಹೆಸರಿಟ್ಕೊಂಡ ತಕ್ಷಣ ನಾವು ಕ್ರಿಶ್ಚಿಯನ್ ಆಗೋದಿಲ್ಲ. ಚರ್ಚಲ್ಲಿ ನಾಮಕರಣ ಮಾಡಿದ ತಕ್ಷಣ ಕ್ರಿಶ್ಚಿಯನ್ ಆಗೋದಿಲ್ಲ. ನಮ್ಮೊಳಗಡೆ ಪರಿಶುದ್ಧಾತ್ಮರು ಬರಬೇಕು. ನಮ್ಮೊಳಗಡೆ ಪರಿಶುದ್ಧಾತ್ಮರು ಬಂದು ನಾವೇನಾಗಬೇಕು? ಪಾಪದ ಪಾಲಿಗೆ ಸತ್ತು ಸತ್ಯಕ್ಕೋಸ್ಕರ ಜೀವಿಸಬೇಕು. ಆ ಜೀವನ ಬೇಕು. ಕ್ರಿಶ್ಚಿಯಾನಿಟಿ ಅನ್ನೋದೇನು ಗೊತ್ತಾ? ಒಂದು ಧರ್ಮ ಅಲ್ಲ. ಇವತ್ತು ಧರ್ಮನೇ. ಕ್ರಿಶ್ಚಿಯಾನಿಟಿ ಅನ್ನೋದು ಒಂದು ಜೀವನ. ಇಟ್ಸ್ ಎ ಲೈಫ್, ವೇ ಆಫ್ ಲೈಫ್, ಒಂದು ಜೀವನ ಮಾರ್ಗ, ಜೀವನ ಶೈಲಿ. ಆದರೆ ಇವತ್ತು ನಾವು ಕ್ರೈಸ್ತ ಧರ್ಮ ಮಾಡಿಬಿಟ್ಟಿದ್ದೀವಿ. ಕ್ರೈಸ್ತ ಧರ್ಮ ಅನ್ನೋದು ಓಕೆ, ಹಾಗೆ ಇರಲಿ, ಅದೊಂದು ಜೀವನ, ಅದೊಂದು ಜೀವನ ಶೈಲಿ. ಇಟ್ಸ್ ಎ ವೇ ಆಫ್ ಲೈಫ್. ಯಾವ ಥರ ಜೀವನ? ಸ್ವರ್ಗ ಸಾಮ್ರಾಜ್ಯದ ಜೀವನ. ಲೋಕದ ಜೀವನ ಅಲ್ಲ, ಲೋಕಲ್ ಜೀವನ ಅಲ್ಲ. ಎಣ್ಣೆ ಹೊಡ್ಕೊಂಡು ಬದುಕೋದಲ್ಲ, ಹರಟೆ ಹೊಡ್ಕೊಂಡು ಬದುಕೋ ಜೀವನ ಅಲ್ಲ. ಕ್ರೈಸ್ತ ಜೀವನ ಅಲ್ಲ ಅದು ಹೊಲಸು ಜೀವನ. ಇವ್ರ ಮೇಲೆ ಅವ್ರು ಚಾಡಿ ಹೇಳೋದು, ಅವ್ರ ಮೇಲೆ ಇವ್ರು ಚಾಡಿ ಹೇಳೋದು, ಚಾಡಿ ಹೇಳ್ಕೊಂಡು, ಸುಳ್ಳು ಹೇಳ್ಕೊಂಡು, ಮೋಸ ಮಾಡಿಕೊಂಡು, ಅಲ್ಲಿ ಕಳ್ತನ ಮಾಡಿ, ಇಲ್ಲಿ ಕಳ್ತನ ಮಾಡಿ, ಅವ್ರಿಗೆ ಮೋಸ ಮಾಡಿ, ಇವ್ರಿಗೆ ಮೋಸ ಮಾಡಿ ಬದುಕೋ ಜೀವನ ಅಲ್ಲ. ಅದಾದಮೇಲೆ ಎಲ್ಲ ಮುಗಿದ ಮೇಲೆ ಪರಲೋಕದಲ್ಲಿರೋ ನಮ್ಮ ತಂದೆಯೇ, ನಮೋ ಮರಿಯ, ಶಿಲುಬೆ ಆದಿ, ಬಲಿಪೂಜೆ, ಇದೆಲ್ಲ ಮಾಡ್ಕೊಂಡು ಹೋಗೋದು. ಇದು ಹೊಲಸು ಜೀವನ. ಈ ರೀತಿ ಮಾಡ್ಕೊಂಡು ಹೋಗೋದು ಎಲ್ಲ ಕಲಬೆರಕೆ. ನೋ, ಕ್ರಿಶ್ಚಿಯಾನಿಟಿ ಈಸ್ ಎ ವೇ ಆಫ್ ಲೈಫ್. ಇದೊಂದು ಜೀವನ ಮಾರ್ಗ, ಒಂದು ನೂತನ ಜೀವನ ಮಾರ್ಗ. ಯಾವ ರೀತಿ? ನಿತ್ಯ ಜೀವವನ್ನು ಗುರಿಯಾಗಿಟ್ಟುಕೊಂಡು ಜೀವಿಸುವ ಪರಿಶುದ್ಧವಾದ ಪ್ರೀತಿಯಿಂದ ಕೂಡಿದ ಒಂದು ಜೀವನ. ಇವತ್ತು ನಾವು ಕ್ರೈಸ್ತರಾಗಿ ಈ ಲೋಕದಲ್ಲಿ ಜೀವಿಸಿದ್ರೆ ನಮ್ಮ ಜೀವನ ನೋಡಿ ಅನೇಕರು ಕೇಳ್ತಾರೆ, ನಮಗೂ ನಿಮ್ಮ ಥರ ಬದುಕಬೇಕು, ಏನು ಮಾಡಬೇಕು ಅಂತ. ಆಗ ನೀವು ಹೇಳಲಿಕ್ಕಾಗತ್ತೆ, ನೀವು ಶುಭ ಸಂದೇಶ ಕೇಳಿ, ದೇವರ ವಾಕ್ಯ ಆಲಿಸಿ. ದೇವರ ವಾಕ್ಯ ನಮ್ಮನ್ನು ದೇವರ ದಾರಿಯಲ್ಲಿ ಕರ್ಕೊಂಡು ಹೋಗುತ್ತೆ. ವರ್ಡ್ ಆಫ್ ಗಾಡ್ ವಿಲ್ ಲೀಡ್ ಅಸ್ ಇನ್ ಗಾಡ್ಸ್ ವೇ. ದೇವರ ವಾಕ್ಯ ನಮ್ಮನ್ನು ದೇವರ ದಾರಿಯಲ್ಲಿ ಕರ್ಕೊಂಡು ಹೋಗುತ್ತೆ. ಶುಭ ಸಂದೇಶ ನಮ್ಮನ್ನು ಯಾವ ದಾರಿಯಲ್ಲಿ ಕರ್ಕೊಂಡು ಹೋಗುತ್ತೆ? ಶುಭವಾದ ದಾರಿಯಲ್ಲಿ ಕರ್ಕೊಂಡು ಹೋಗುತ್ತೆ. ಅಶುಭವಾದ ದಾರಿಯಲ್ಲಿ ಕರ್ಕೊಂಡು ಹೋಗೋದಿಲ್ಲ. ದೇವರ ದಾರಿಯ ಶುಭವಾದ ದಾರಿ. ನಮ್ಮ ಜೀವನದಲ್ಲಿ ಏನೂ ಶುಭ ಆಗ್ತಾ ಇಲ್ಲ, ನೀನು ಪಿಶಾಚಿ ದಾರಿಯಲ್ಲಿ ಹೋಗ್ತಾ ಇದೆ, ಅದಕ್ಕೆ ಶುಭ ಆಗ್ತಾ ಇಲ್ಲ. ಬಾ ದೇವ್ರ ದಾರಿಗೆ, ಒಳ್ಳೆಯದಾಗುತ್ತೆ. ನೆಮ್ಮದಿನೇ ಇಲ್ಲ, ಬಾ ದೇವ್ರ ದಾರಿಗೆ ಬಾ, ನಿನಗೆ ನೆಮ್ಮದಿ ಸಿಗುತ್ತೆ. ಮಕ್ಕಳು ಹೇಳಿದ ಮಾತೇ ಕೇಳೋದಿಲ್ಲ, ಏನು ಮಾಡೋದು? ಬಾ ದೇವ್ರ ದಾರಿಗೆ, ಅಪ್ಪ ಅಮ್ಮ ಫಸ್ಟ್ ಬಾ, ಆಗ ಮಕ್ಕಳು ದೇವ್ರ ದಾರಿಗೆ ಬರ್ತಾರೆ. ನೀನು ಪಿಶಾಚಿ ದಾರಿಯಲ್ಲಿ ಇದ್ಕೊಂಡು ನನ್ನ ಮಕ್ಕಳು ದೇವ್ರ ದಾರಿಗೆ ಬರಲಿ ದೇವರೇ ಅಂತ ಹೇಳಿದ್ರೆ ಬರೋದಿಲ್ಲ. ನೀನು ಬಾ ಫಸ್ಟು. ತಂದೆ ತಾಯಿ ಮೊದಲು ಬನ್ನಿ ದೇವ್ರ ದಾರಿಗೆ, ನೀವು ದೇವ್ರ ದಾರಿಲಿ ನಡೀರಿ. ಆಗ ನಿಮ್ಮ ಮಕ್ಕಳನ್ನ ದೇವ್ರ ದಾರಿಗೆ ಕರೀಲಿಕ್ಕೆ ಬೇಕಾದ ಆತ್ಮನ ಶಕ್ತಿ ನಿಮ್ಮ ಒಳಗಡೆ ಬರುತ್ತೆ. ಇಲ್ಲದೇ ಇದ್ದರೆ ಯಾವ ಶಕ್ತಿನೂ ಇರೋದಿಲ್ಲ. ನಿಮ್ಮ ಶಕ್ತಿಯಿಂದ ಎಲ್ಲ ಕರೆದ್ರು, ಬಡಿದ್ರೆ ಅವ್ರನ್ನ ದೇವ್ರ ದಾರಿಗೆ ಕರ್ಕೊಂಡು ಬರೋಕ್ಕಾಗೋದಿಲ್ಲ. ಅವ್ರು ಬೇಕಾದ್ರೆ ಮನೆ ಬಿಟ್ಟು ಓಡೋಗ್ತಾರೆ ಅಷ್ಟೇ. ನಿಮಗೂ 2 ಕೊಟ್ಟುಬಿಟ್ಟು ಪಲ್ಟಿ ಓಡಿಸ್ತಾರೆ. ಅವರು ದೇವರ ದಾರಿಗೆ ಬರಬೇಕಾದ್ರೆ ನಿಮ್ಮ ಒಳಗಡೆ ದೇವರ ಶಕ್ತಿ ಇರಬೇಕು. ದೇವರ ಶಕ್ತಿಯಿಂದ ಪ್ರಾರ್ಥಿಸಬೇಕು. ಆಗ ದೇವರ ದಾರಿಗೆ ಮಕ್ಕಳನ್ನ ಕರಿಬೋದು. ಅದಲ್ಲದೆ ಬೇರೆ ಯಾವ ಶಕ್ತಿಯಿಂದನೂ ನೀವು ಮಕ್ಕಳನ್ನ ಇವತ್ತು ದೇವರ ದಾರಿಗೆ ತರಲಿಕ್ಕೆ ಸಾಧ್ಯನೇ ಇಲ್ಲ. ಆಯಿತಾ? ಅದರಿಂದ ನಾವು ಈ ವಾಕ್ಯನೆಲ್ಲ ಅರ್ಥ ಮಾಡಿಕೊಂಡು ಮಾನಸಾಂತರ ಪಡಬೇಕು. ಪಾಪದ ಪಾಲಿಗೆ ಸತ್ತು ಸತ್ಯಕ್ಕೋಸ್ಕರ ಜೀವಿಸುವಂತೆ ಕ್ರಿಸ್ತ ಯೇಸು ನಮ್ಮ ಪಾಪಗಳನ್ನು ತಮ್ಮ ದೇಹದಲ್ಲಿ ಹೊತ್ತು ಶಿಲುಬೆಯ ಮರವನ್ನು ಏರಿದರು.
ಮೊದಲು 2 ಕೊರಿಂಥ 5:21 ಏನು ಕಲ್ತ್ಕೊಂಡ್ವಿ? ಯೇಸು ಕ್ರಿಸ್ತರು ಯಾಕೆ ಶಿಲುಬೆ ಮೇಲೆ ಸತ್ತಿದ್ದು? ನಾವಿನ್ನು ಮುಂದೆ ದೇವರ ಸಂಬಂಧದಲ್ಲಿ ಬದುಕಬೇಕು. ತಂದೆ ಮಗ ಪರಿಶುದ್ಧಾತ್ಮನ ಸಂಬಂಧದಲ್ಲಿ ನಾವು ಬದುಕಬೇಕು. ಬಲಿಪೂಜೆ ಪ್ರಾರಂಭದಲ್ಲಿ ಗುರುಗಳು ಹೇಳ್ತಾರಲ್ವ, ತಂದೆಯಾದ ದೇವರ ಪ್ರೀತಿಯು, ಪ್ರಭು ಯೇಸುವಿನ ಕೃಪೆಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ. ಇದು ನಮ್ಮೊಡನೆ ಇದ್ದು ಬದುಕಬೇಕು. ಅದೇ ಕ್ರೈಸ್ತ ಜೀವನ. ಕ್ರೈಸ್ತ ಜೀವನ ಅಂದರೆ ಏನು ಕೇಳಿದರೆ ಇಷ್ಟೇ: ತಂದೆ ದೇವರ ಪ್ರೀತಿಯನ್ನು ಅನುಭವಿಸುತ್ತಾ, ಪುತ್ರನಾದ ಪ್ರಭು ಯೇಸು ಕ್ರಿಸ್ತನ ಕೃಪೆಯಲ್ಲಿ ಆನಂದಿಸುತ್ತಾ, ಪರಿಶುದ್ಧಾತ್ಮನ ಅನ್ಯೋನ್ಯತೆಯಲ್ಲಿ ಸಂತೋಷ ಪಡುತ್ತಾ, ದೇವರಿಗೆ ಸ್ತೋತ್ರ ಹೇಳುತ್ತಾ, ನಿತ್ಯ ಜೀವದ ನಿರೀಕ್ಷೆಯಲ್ಲಿ ಈ ಲೋಕದಲ್ಲಿ ಬದುಕೋದೇ ಕ್ರೈಸ್ತ ಜೀವನ. ಇದು ಬಿಟ್ಟರೆ ಕ್ರೈಸ್ತ ಜೀವನ ಹೋಯಿತು. ಹೇಳ್ತಾರೆ ಇರಲಿ ಅಂತ, ಇರಿಸ್ಕೊಂಡಿದ್ದೀವ? ತಂದೆ ದೇವರ ಪ್ರೀತಿಯಲ್ಲಿ ನಾವು ಬಲಗೊಂಡು ಬದುಕ್ತಾ ಇದ್ದೀವ? ಆಶ್ರಯಿಸಿ ಬದುಕ್ತಾ ಇದ್ದೀವ? ನಾವೇನು ಹೇಳ್ತೀವಿ? ಅವ್ರು ಪ್ರೀತಿಸ್ತಾ ಇಲ್ಲ, ಇವ್ರು ಪ್ರೀತಿಸ್ತಾ ಇಲ್ಲ, ಅವ್ರು ನನ್ನ ದ್ವೇಷಿಸ್ತಾರೆ, ಅವರಿಗೆ ನನ್ನ ಕಂಡ್ರೆ ಆಗಲ್ಲ, ಇವ್ರಿಗೆ ನನ್ನ ಕಂಡ್ರೆ ಆಗೋದಿಲ್ಲ, ಬರೀ ಕಂಪ್ಲೇಂಟೇ ಹೇಳ್ತಾ ಇದ್ದೀವಿ. ಯಾಕೆ ಹೇಳ್ತಾ ಇದ್ದೀವಿ ಹೇಳಿ? ನಮಗೆ ಪಿತನ ಪ್ರೀತಿನೂ ಅನುಭವ ಆಗಲಿಲ್ಲ. ದೇವರ ಪ್ರೀತಿ ನಮಗೆ ಅನುಭವ ಆದರೆ ನಮ್ಮ ಬಾಯಲ್ಲಿ ಕಂಪ್ಲೇಂಟ್ ಬರಲ್ಲ. ಅವ್ರು ಪ್ರೀತಿಸ್ತಾ ಇಲ್ಲ, ಇವ್ರು ಪ್ರೀತಿಸ್ತಾ ಇಲ್ಲ. ನಿಜ ಹೇಳ್ತೀನಿ, ಯಾರಿಗೂ ಪ್ರೀತಿ ಮಾಡೋಕ್ಕಾಗಲ್ಲ ಈ ಲೋಕದಲ್ಲಿ. ಖಾಲಿ ಪಾಕೆಟ್ ಎಲ್ಲರದು. ಯಾರ ಪಾಕೆಟ್ ಒಳಗಡೆ ಪ್ರೀತಿ ಇಲ್ಲ, ಶಾಂತಿ ಇಲ್ಲ. ನೀವು ಸುಮ್ಮನೆ ಹೇಳಿ ಏನು ಪ್ರಯೋಜನ? ನನ್ನ ಗಂಡ ಶಾಂತಿನೇ ಕೊಡ್ತಾ ಇಲ್ಲ, ನನ್ನ ಹೆಂಡತಿ ಪ್ರೀತಿನೇ ಕೊಡ್ತಾ ಇಲ್ಲ. ಅವ್ರ ಹತ್ರ ಇದ್ರೆ ತಾನೇ ಕೊಡಲಿಕ್ಕೆ, ಪಡ್ಕೊಂಡ್ರೆ ತಾನೇ ಕೊಡಲಿಕ್ಕೆ. ಪಡ್ಕೊಳ್ಳೋಕ್ಕಾಗೋದಲ್ಲಿಂದ ಯೇಸು ಕ್ರಿಸ್ತನ ಬಳಿಯಲ್ಲಿ ಮಾತ್ರ ಸಿಗ್ತದೆ ಪ್ರೀತಿಯ ಸಹೋದರ ಸಹೋದರಿಯರೇ. ನಿನ್ನ ಜೀವನಕ್ಕೆ ಬೇಕಾದ ನಿಜವಾದ ಪ್ರೀತಿ, ನಿನ್ನ ಕುಟುಂಬಕ್ಕೆ ಬೇಕಾದ ನಿಜವಾದ ಶಾಂತಿ, ನಿನ್ನ ಜೀವನಕ್ಕೆ ಬೇಕಾದ ನಿಜವಾದ ಆನಂದ ನಿಮಗೆ ಸಿಗೋದು ಯೇಸು ಕ್ರಿಸ್ತನು ಕೊಡುವ ಪರಿಶುದ್ಧಾತ್ಮ ಎಂಬ ಜೀವಜಲದ ಮುಖಾಂತರ ಮಾತ್ರನೇ. ಅದಕ್ಕೆ ಯೇಸು ಹೇಳಿದ್ದು ಸಮಾರ್ಯ ಸ್ತ್ರೀಗೆ, ಈ ನೀರನ್ನು ಕುಡಿಯುವ ಪ್ರತಿಯೊಬ್ಬರಿಗೂ ಮತ್ತೆ ದಾಹ ಆಗುತ್ತೆ, ಆದರೆ ನನ್ನ ಕೈಯಲ್ಲಿ ನೀರಿದೆ, ಅದು ಜೀವಜಲ, ಪರಿಶುದ್ಧಾತ್ಮರಾಗಿದ್ದಾರೆ, ಅದನ್ನು ಕುಡಿಯುವ ಪ್ರತಿಯೊಬ್ಬನಿಗೂ ಮತ್ತೆ ಎಂದಿಗೂ ದಾಹ ಆಗೋದಿಲ್ಲ. ಆ ನೀರು ಅವನು ಒಳಗಡೆಯಿಂದ ಹೊರಗಡೆ ಬರುತ್ತೆ, ಪ್ರೀತಿ ಒಳಗಡೆಯಿಂದ ಹೊರಗಡೆ ಬರುತ್ತೆ, ಉಕ್ಕಿ ಹರಿಯುವ ಬುಗ್ಗೆ ಆಗಿ ನಿತ್ಯ ಜೀವ ತರುತ್ತೆ. ನಿನ್ನ ಒಳಗಡೆಯಿಂದ ಪ್ರೀತಿ ಬರುತ್ತೆ. ನೀನು ನಿಜವಾದ ಕ್ರೈಸ್ತ ವಿಶ್ವಾಸಿ ಆದರೆ ನಿನ್ನ ಒಳಗಡೆಯಿಂದ ದ್ವೇಷ ಬರೋದಿಲ್ಲ, ಪ್ರೀತಿ ಬರುತ್ತೆ. ನೀನು ನಿಜವಾದ ಕ್ರೈಸ್ತ ವಿಶ್ವಾಸಿ ಆದರೆ ನಿನ್ನ ಒಳಗಡೆಯಿಂದ ಭಯ, ಆತಂಕ, ನಿರಾಶೆ, ಹೊಟ್ಟೆಕಿಚ್ಚು ಬರೋದಿಲ್ಲ, ಶಾಂತಿ ಬರುತ್ತೆ. ನೀನು ನಿಜವಾದ ಕ್ರೈಸ್ತ ವಿಶ್ವಾಸಿ ಆಗಿದ್ದರೆ ನಿನ್ನ ಒಳಗಡೆಯಿಂದ ನಿರಾಶೆ ಬರೋದಿಲ್ಲ, ನಿನ್ನ ಒಳಗಡೆಯಿಂದ ಆನಂದ ಬರುತ್ತೆ. ಆದರೆ ಇವತ್ತು ಏನಾಗಿದ್ದಾರೆ? ಅನೇಕರು ಡಿಪ್ರೆಷನಲ್ಲಿ ಬದುಕ್ತಾ ಇದ್ದಾರೆ. ಮೆನಿ ಕ್ರಿಶ್ಚಿಯನ್ಸ್ ಆರ್ ಅಂಡರ್ ಡಿಪ್ರೆಷನ್, ಟೆನ್ಷನ್ನಲ್ಲಿದ್ದಾರೆ, ಡಿಪ್ರೆಷನ್ನಲ್ಲಿದ್ದಾರೆ, ಸಮಾಧಾನ ಇಲ್ಲ 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 ಅಂತ ಅಲ್ಲಿ ಇಲ್ಲಿ ಅಲಿತಾ ಇದ್ದಾರೆ, ಮಾಟ ಮಂತ್ರಕ್ಕೆ ಹೋಗ್ತಾ ಇದ್ದಾರೆ. ಕೆಲವರು ಕುಡುಕುತನದಲ್ಲಿ ಬಿದ್ದು ಹೋಗಿದ್ದಾರೆ, ಕೆಲವ್ರಿಗೆ ಏನು ಮಾಡಬೇಕೋ ಗೊತ್ತಿಲ್ಲ, ಕೆಲವರು ಅಲ್ಲಿ ಇಲ್ಲಿ ಧ್ಯಾನ ಕೇಂದ್ರಗಳನ್ನ ಅಲಿತಾನೇ ಇದ್ದಾರೆ, ಯಾವ ಧ್ಯಾನಕ್ಕೆ ಹೋಗಬೇಕು ಗೊತ್ತಿಲ್ಲ, ಕನ್ಫ್ಯೂಷನ್ ಆಗಿಬಿಟ್ಟಿದ್ದಾರೆ. ಯಾಕಂದರೆ ಎಲ್ಲ ಧ್ಯಾನ ಕೇಂದ್ರಗಳು ಮುಗಿಸ್ಬಿಟ್ಟಿದ್ದಾರೆ, ಇನ್ಯಾವ ಥರ ಪ್ರಾರ್ಥನೆ ಮಾಡಬೇಕು ಗೊತ್ತಿಲ್ಲ. ಪ್ರೀತಿಯ ಸಹೋದರ ಸಹೋದರಿಯರೇ, ಎಲ್ಲೂ ಹೋಗಬೇಡಿ, ಏನು ಮಾಡಬೇಡಿ, ನಿಮ್ಮ ಹೃದಯದೊಳಗಡೆ ಯೇಸುವನ್ನು ಬರಮಾಡಿಕೊಳ್ಳಿ ಅಷ್ಟೇ. ಪಾಪಕ್ಕೆ ಪಶ್ಚಾತ್ತಾಪ ಪಟ್ಟು ಯೇಸು ಕ್ರಿಸ್ತರ ಶಿಲುಬೆಯನ್ನು ಧ್ಯಾನ ಮಾಡಿ, ಯೇಸುವೆ ನನಗಾಗಿ ನೀನು ಶಿಲುಬೆ ಮೇಲೆ ಸತ್ತಿದೆಯಾ, ನನ್ನನ್ನು ಎಷ್ಟೊಂದು ನೀನು ಪ್ರೀತಿಸ್ತಾ ಇದೆಯಾ, ನಾನು ಪಾಪಿ ಆಗಿದ್ದಾಗಲೇ ನನ್ನನ್ನು ನೀನು ಪ್ರೀತಿ ಮಾಡಿದೆ, ನನ್ನ ಪಾಪದ ಹೊಲಸನ್ನೆಲ್ಲ ನೀನು ತೆಗೆದುಕೊಂಡೆ ನನ್ನನ್ನು ಕ್ಲೀನ್ ಮಾಡಲಿಕ್ಕೋಸ್ಕರ, ನಾನಿದನ್ನು ನಂಬ್ತೀನಿ ಯೇಸುವೆ, ನಿನ್ನ ರಕ್ತವನ್ನು ಪೂರ್ತಿಯಾಗಿ ನನಗೋಸ್ಕರ ನೀನು ಚೆಲ್ಲಿದೆಯ ಶಿಲುಬೆ ಮೇಲೆ, ಆ ರಕ್ತದಿಂದ ನನ್ನನ್ನು ನೀನು ಕೊಂಡುಕೊಂಡೆ ಯೇಸುವೆ ನಿನಗೋಸ್ಕರ. ಇನ್ನು ಮುಂದೆ ನಾನು ಸತ್ಯಕ್ಕಾಗಿ ಬದುಕುವಂತೆ, ಪಿತನ ಅನ್ಯೋನ್ಯತೆಯಲ್ಲಿ ಬದುಕುವಂತೆ, ಯೇಸುವಿನ ಅನ್ಯೋನ್ಯತೆಯಲ್ಲಿ ಬದುಕುವಂತೆ, ಪರಿಶುದ್ಧಾತ್ಮನ ಅನ್ಯೋನ್ಯತೆಯಲ್ಲಿ ಬದುಕುವಂತೆ ನನಗೊಂದು ಚಾನ್ಸ್ ಕೊಟ್ಟೆ ದೇವರೇ. ನೋಡಿ, ಸಾಧಾರಣ ಚಾನ್ಸ್ ಅಲ್ಲ ದೇವರು ನನಗೂ ನಿನಗೂ ಕೊಟ್ಟಿರೋದು. ಸ್ವರ್ಗದಲ್ಲಿರೋ ದೇವರು ಈ ಭೂಮಿಯಲ್ಲಿ ಕೊಚ್ಚೆ ಗುಂಡಿ ಥರ ಇರೋ ಪ್ರಪಂಚದಲ್ಲಿ ಪಾಪದ ಮಲಿನತೆಯಲ್ಲಿ ಬದುಕ್ತಾ ಇರುವ ನನಗೂ ನಿನಗೂ ಒಂದು ಅವಕಾಶ ಮಾಡಿಕೊಟ್ರೆ ಏನು ಗೊತ್ತಾ? ದೇವರ ಜೊತೆಗೆ ಫ್ರೆಂಡ್ಶಿಪ್ ಇಟ್ಕೊಳ್ಳಲಿಕ್ಕೆ. ರೋಮನರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 10ನೇ ವಾಕ್ಯ ಹೇಳ್ತದೆ, ದೇವರು ನಮಗೆ ಕೊಟ್ಟ ಒಂದು ದೊಡ್ಡ ಸೌಭಾಗ್ಯ ಏನು ಗೊತ್ತಾ? ಫ್ರೆಂಡ್ಶಿಪ್ ವಿತ್ ಗಾಡ್. ನೀವು ಯಾರಾದರೂ ಇಲ್ಲಿ ಫ್ರೆಂಡ್ಶಿಪ್ ಯಾರ ಜೊತೆಗಾದರೂ ಮಾಡಬೇಕಾದ್ರೆ ನಿಮ್ಮ ರೇಂಜಿಗೆ ಇರಬೇಕು. ಅವರು ದೊಡ್ಡ ಕೋಟ್ಯಾಧಿಪತಿಗಳು ಕೆಲವರು ಇರ್ತಾರೆ, ಅವರು ಕೋಟ್ಯಾಧಿಪತಿ ಜೊತೆಗೆ ಫ್ರೆಂಡ್ಶಿಪ್ ಮಾಡೋದು, ಅವರವರ ಸ್ಟ್ಯಾಂಡರ್ಡಿಗೆ ತಕ್ಕಾಗೇ ಫ್ರೆಂಡ್ಶಿಪ್ ಮಾಡೋದು. ಅವ್ರ ಸ್ಟ್ಯಾಂಡರ್ಡಿಗೆ ಮ್ಯಾಚ್ ಆಗಬೇಕು. ಕುಡುಕರು ಜೊತೆಗೆ ಫ್ರೆಂಡ್ಶಿಪ್ ಮಾಡ್ತಾರೆ, ಅವರವ್ರ ಸ್ಟ್ಯಾಂಡರ್ಡಿಗೆ ಇದ್ದ ಹಾಗೆ ಫ್ರೆಂಡ್ಶಿಪ್ ಮಾಡ್ತಾರೆ. ಆದರೆ ದೇವರು, ಭೂ ಸ್ವರ್ಗದ ಸೃಷ್ಟಿಕರ್ತನಾದ ಒಡೆಯನಾದ ದೇವರು, ಪರಮ ಪರಿಶುದ್ಧನಾದ ದೇವರು, ನಾನು ಯಾರು? ಪಾಪಿಯಲ್ಲಿ ಮಹಾಪಾಪಿ, ಅಯೋಗ್ಯ,
ಅವಿವೇಕಿ, ದೈವ ದ್ರೋಹಿ, ಪಿಶಾಚಿಯ ಮಗ ಆಗಿದ್ದ ನನ್ನ ಜೊತೆಗೆ ಫ್ರೆಂಡ್ಶಿಪ್ ಮಾಡಬೇಕು ಅಂತ ದೇವರು ಆಸೆ ಪಟ್ಟರು. ನಾವಿವತ್ತೂ ಆಸೆ ಪಡ್ತಾ ಇಲ್ಲ ದೇವ್ರ ಜೊತೆಗೆ ಫ್ರೆಂಡ್ಶಿಪ್ ಇಟ್ಕೋಬೇಕು ಅಂತ. ನಾವಿವತ್ತು ಆಸೆ ಪಡ್ತಾ ಇರೋ, ದೇವರೇ ನನ್ನ ಮನೆ ಕಟ್ಕೊಡಿ, ಶೀಟ್ ಮನೆ ತೆಗೆದು ಮೋಲ್ಡ್ ಹಾಕಿ. ನಮ್ಮದು ಆಸೆ ಬರೀ ಹೊಲಸೆ, ಲೋಕದ ಆಸೆ ರೀ. ಇನ್ನೂ ಲೋಕದ ಆಸೆನೇ. ಯಾಕೆ ಗೊತ್ತಾ? ಇನ್ನೂ ಆ ಹೊಲಸಲ್ಲಿ ಇದ್ದೀವಿ. ನಮಗೆ ಶುಭ ಸಂದೇಶ ಅರ್ಥ ಆಗ್ತಾ ಇಲ್ಲ. ಅಷ್ಟು ನಮ್ಮ ಹೃದಯ ಕಲ್ಲಾಗ್ಬಿಟ್ಟಿದೆ, ಕಿವಿ ಕಿವುಡಾಗ್ಬಿಟ್ಟಿದೆ, ಕಣ್ಣು ಕುರುಡಾಗ್ಬಿಟ್ಟಿದೆ. ಈ ಆತ್ಮಿಕವಾದ ಕುರುಡುತನದಲ್ಲಿ ನಾವು ಬದುಕ್ತಾ ಇದ್ದೀವಿ. ಶುಭ ಸಂದೇಶ ಇನ್ನೂ ಆಲಿಸ್ಬೇಕು, ನಾವು ಇನ್ನೂ ಕೇಳಬೇಕು. ನೀವು ವಾರಗಟ್ಟಲೆ ಕುತ್ಕೊಂಡು, ತಿಂಗಳಗಟ್ಟಲೆ ಕುತ್ಕೊಂಡು ಹೀಗೆ ವಾಕ್ಯ ಕೇಳಿ 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 ಈ ಕುರುಡುತನದಿಂದ ಹೊರಗೆ ಬರಬೇಕು, ಈ ಅಶುದ್ಧತೆಯಿಂದ ಹೊರಗೆ ಹೋಗಬೇಕು. ನಿತ್ಯ ಜೀವಕ್ಕೆ ಪಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ ಪ್ರಿಯರೇ. ಬಲಪ್ರಯೋಗ ಮಾಡಬೇಕು. ಸ್ವರ್ಗ ಸಾಮ್ರಾಜ್ಯವನ್ನು ಸ್ವಾಧೀನ ಪಡಿಸ್ಕೋಬೇಕಾದ್ರೆ ಬಲಪ್ರಯೋಗ ಮಾಡಬೇಕು ಅಂತ ಯೇಸು ಸ್ವಾಮಿ ಹೇಳ್ತಾರೆ. ನಾವು ಯಾರ ಮೇಲೆ ಬಲಪ್ರಯೋಗ ಮಾಡ್ತಾಯಿದ್ದೀವಿ? ಮನುಷ್ಯನ ಮೇಲೆ, ಅಧಿಕಾರಿಗಳ ಮೇಲೆ. ಏನು ಪ್ರಯೋಜನ? ಪಾಪದ ವಿರುದ್ಧ ಹೋರಾಡಬೇಕು. ದುಷ್ಟ ಶಕ್ತಿ, ಅಶರೀರ ದುಷ್ಟ ಗಣಗಳ ವಿರುದ್ಧ ಹೋರಾಡಬೇಕು. ನಮ್ಮನ್ನು ಪ್ರತಿದಿನ ಬೀಳಿಸ್ಲಿಕ್ಕೆ ಬರುವ ವ್ಯಾಮೋಹಗಳ ವಿರುದ್ಧ ಹೋರಾಡಬೇಕು. ಅಶಾಂತಿ ವಿರುದ್ಧ ಹೋರಾಡಬೇಕು. ಯಾವ ಆಯುಧ? ಪರಿಶುದ್ಧಾತ್ಮನನ್ನು ಧರಿಸ್ಕೋಬೇಕು. ದೇವರು ಕೊಡುವ ಸಕಲ ಆಯುಧಗಳನ್ನ ತೊಟ್ಕೋಬೇಕು. ನಾನು ಹೇಳಿದೆ, ಕ್ರೈಸ್ತ ಜೀವನ ಅನ್ನೋದೊಂದು ಜೀವನ. ಇಟ್ಸ್ ಎ ವೇ ಆಫ್ ಲೈಫ್. ಇದೊಂದು ರೀತಿಯ ಜೀವನ ಮಾರ್ಗ, ಜೀವನ ಶೈಲಿ. ಈ ಜೀವನ ಜೀವಿಸಬೇಕಾದ್ರೆ ನಾವು ಹೋರಾಟ ಮಾಡಿದರೆ ಮಾತ್ರನೇ ಸಾಧ್ಯ. ಮನುಷ್ಯರ ವಿರುದ್ಧ ಅಲ್ಲ, ಅಧಿಕಾರಿಗಳ ವಿರುದ್ಧ ಅಲ್ಲ, ಗಂಡನ ವಿರುದ್ಧನೂ ಅಲ್ಲ, ಹೆಂಡತಿ ವಿರುದ್ಧನೂ ಅಲ್ಲ, ಆ ಊರವರು ಈ ಮನೆಯವ್ರ ವಿರುದ್ಧ ಅಲ್ಲ. ನಾವು ಹೋರಾಟ ಮಾಡಬೇಕಾಗಿರೋದು ದುಷ್ಟ ಶಕ್ತಿಗಳ ವಿರುದ್ಧ, ಅಶಾಂತಿ ತರುವ ಆ ಆತ್ಮಗಳ ವಿರುದ್ಧ, ದುರಿಚ್ಛೆ ಉಂಟು ಮಾಡುವ ದುಷ್ಟಶಕ್ತಿಗಳ ವಿರುದ್ಧ. ಇವುಗಳ ವಿರುದ್ಧ ಹೋರಾಟ ಮಾಡಿದರೆ ಸ್ವರ್ಗ ರಾಜ್ಯವನ್ನು ಸ್ವಾಧೀನಪಡಿಸ್ಕೊಳ್ತೀವಿ. ಏನೂ ಹೋರಾಟ ಇಲ್ಲ, ಏನೂ ಸಿಗೋದಿಲ್ಲ. ಹೋರಾಟ ಮಾಡಲಿಕ್ಕೆ ಬಲ ಬೇಕು. ಬಲ ಪರಿಶುದ್ಧಾತ್ಮರು ಬಂದರೆ ಮಾತ್ರನೇ ಬಲ. ಇಲ್ಲದ್ರೆ ನಮಗೆ ಬಲ ಇಲ್ಲ, ನಮ್ಮಿಂದ ಆಗೋದಿಲ್ಲ, ನಮ್ಮ ಬಲದಿಂದ ಸಾಧ್ಯ ಇಲ್ಲ. ದೇವರಾತ್ಮನ ಬಲ ಬೇಕು. ಆಯಿತಾ? ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಆ ದೇವ್ರ ಜೊತೆಗೆ ಫ್ರೆಂಡ್ಶಿಪ್ ಇಟ್ಕೊಳ್ಳಿಕ್ಕೆ ಒಂದು ಆಸೆ ಪಡಬೇಕು ನಾವು. ಈ ಒಂದು ವಾಕ್ಯ ತೆಗೆದುಕೊಂಡು ಮನೆಗೆ ಹೋಗೋಣ. ಆಯಿತಾ? ರೋಮ 5:10. ನಾವು ದೇವರಿಗೆ ಏನಾಗಿದ್ವಿ? ನಾನು. ಯಾಕೆ ನಾವು ಅನ್ನೋದಕ್ಕಿಂತ ನಾನು ಸ್ವಾರ್ಥಿಯಾದ ನಾನು, ಅಹಂಕಾರಿಯಾದ ನಾನು, ಪಾಪಿಯಾದ ನಾನು, ಶಾಪಗ್ರಸ್ತನಾದ ನಾನು, ಪಿಶಾಚಿಯ ಬಂಧನದಲ್ಲಿ, ಅಧೀನದಲ್ಲಿ, ಗುಲಾಮತನದಲ್ಲಿದ್ದ ನಾನು ದೇವರಿಗೆ ಶತ್ರುವಾಗಿದ್ದರೂ ಅವರು ನನ್ನ ಪ್ರಾರ್ಥನೆಯ ಮೂಲಕ ಅಲ್ಲ, ನಾನು ಕ್ಯಾಂಡಲ್ ಅಂಟಿಸಿದ ಮೂಲಕ ಅಲ್ಲ, ನನ್ನ ಶಿಲುಬೆ ಹಾದಿ ಮೂಲಕ ಅಲ್ಲ, ನನ್ನ ಬೋಧನೆ ಮೂಲಕ ಅಲ್ಲ, ನನ್ನ ತ್ಯಾಗದ ಮೂಲಕ ಅಲ್ಲ, ನನ್ನ ಯಾವ ಉಪವಾಸದ ಮೂಲಕವೂ ಅಲ್ಲ. ಯಾವುದರ ಮೂಲಕ? ತಮ್ಮ ಏಕೈಕ ಪುತ್ರನಾದ ಯೇಸು ಕ್ರಿಸ್ತನ ಮರಣದ ಮೂಲಕ. ನಮ್ಮ ಕಷ್ಟಪಾಡು ಯಾತನೆ ತ್ಯಾಗದ ಮೂಲಕ ಅಲ್ಲ. ದೇವರಿಗೆ ಶತ್ರುವಾಗಿದ್ದ ನನ್ನನ್ನು ದೇವರು ಯೇಸು ಕ್ರಿಸ್ತನ ಮರಣದ ಮೂಲಕ ನನ್ನನ್ನು ತಮ್ಮೊಡನೆ ಸಂಧಾನಗೊಳಿಸಿ, ರೆಕನ್ಸೈಲ್ ಆಗಿ ಏನಾಗಿ ಮಾಡಿಕೊಂಡ್ರು? ಯಾರೆಲ್ಲ ಇದರಲ್ಲಿ ನಂಬಿಕೆ ಇಟ್ಟಿದ್ದೀರೋ ಈಗ ನೀವು ದೇವರಿಗೆ ಏನಾಗಿದ್ದೀರಾ? ಮತ್ತು ಸಂತೋಷ ಒಬ್ಬರ ಮುಖದಲ್ಲೂ ಕಾಣ್ತಾ ಇಲ್ವಲ್ಲ? ಅಲ್ಲಿ ಚಪ್ಪಾಳೆ ತಟ್ಟೋದು ಬೇಡ. ನನಗೆ ಚಪ್ಪಾಳೆ, ನಿಮ್ಮ ಚಪ್ಪಾಳೆನೇ ಬೇಡ. ಇದು ಒಂಥರ ನಾಟಕನೇ ಅನಿಸ್ಬಿಡುತ್ತೆ. ನಾನು ಹೇಳ್ತೇನೆ, ನಿಮ್ಮ ಒಳಗಡೆ ಯೇಸುವಿನ ಮರಣದಿಂದ, ಅವರು ಸುರಿಸಿದ ರಕ್ತದಿಂದ ನನ್ನನ್ನು ತಂದೆಯಾದ ದೇವರು ಅವರ ಮಿತ್ರನಾಗಿ ಮಾಡ್ಕೊಂಡು ಬಿಟ್ರ. ದೇವರೇ, ಅಪ್ಪ ಇಷ್ಟೊಂದು ನನ್ನನ್ನು ಪ್ರೀತಿಸ್ತೀಯಾ? ಈ ಹೊಲಸಲ್ಲಿ ಬಿದ್ದಿದ್ದ ನನ್ನನ್ನು ನೀನು ಇಷ್ಟೊಂದು ಪ್ರೀತಿಸ್ತೀಯಾ? ಯೇಸುವೆ, ನಿನ್ನ ಮರಣಕ್ಕೆ ಅಷ್ಟೊಂದು ಬೆಲೆ ಇದೆ, ನಿನ್ನ ತ್ಯಾಗಕ್ಕೆ ಅಷ್ಟೊಂದು ಬೆಲೆ ಇದೆ ಯೇಸುವೆ, ನೀನು ಸುರಿಸಿದ ರಕ್ತಕ್ಕೆ ಅಷ್ಟೊಂದು ಬೆಲೆ ಇದೆ. ಆದರೆ ನಾನು ಬೆಲೆ ಕೊಡ್ತಾ ಇಲ್ವಲ್ಲ ಯೇಸುವೆ? ನಾನು ಇನ್ನೂ ಪಾಪದಲ್ಲೇ ಇದ್ದೀನಲ್ವ ಯೇಸುವೆ? ಇನ್ನೂ ಸ್ವಾರ್ಥ ಬಿಡ್ಲಿಕ್ಕೆ ಆಗ್ತಾ ಇಲ್ವಲ್ಲ ಯೇಸುವೆ? ಇನ್ನೂ ಅಶುದ್ಧತೆ ಬಿಡ್ಲಿಕ್ಕೆ ಆಗ್ತಾ ಇಲ್ವಲ್ಲ ಯೇಸುವೆ? ಇನ್ನೂ ನನ್ನ ಹಠಮಾರಿತನ ಹೋಗ್ತಾ ಇಲ್ವಲ್ಲ? ಇನ್ನೂ ಕಂಪ್ಲೇಂಟ್ ಹೇಳೋ ಸ್ವಭಾವ ಹೋಗ್ತಾ ಇಲ್ವಲ್ಲ ಯೇಸುವೆ? ನನ್ನನ್ನು ಕ್ಷಮಿಸಿ, ನನಗೊಂದು ಹೊಸ ಜೀವನ ಜೀವಿಸಬೇಕಿಂದಿನಿಂದ ನಿಮ್ಮ ಕೃಪೆ ನನಗೆ ಬೇಕು. ಎದ್ದು ನಿಂತ್ಕೊಳ್ಳಿ, ಆ ಕೃಪೆಗಾಗಿ ಕೇಳಿ. ಯೇಸುವೆ,
ನನ್ನ ಈ ದೌರ್ಬಲ್ಯದಲ್ಲಿ ನಿಮ್ಮ ಕೃಪೆ ಮಾತ್ರ ನನಗೆ ಸಾಕು ಯೇಸುವೆ. ನನ್ನ ಜೀವಿತದಲ್ಲಿ ಬರುವಂಥ ಎಲ್ಲ ಶೋಧನೆಗಳನ್ನು, ಎಲ್ಲ ಥರದ ಪಾಪದ ಆಸಕ್ತಿಗಳನ್ನು, ಅವಿಶ್ವಾಸವನ್ನು ಜಯಿಸುತ್ತಾ ಸತ್ಯಕ್ಕಾಗಿ ಜೀವಿಸಲು, ಪಾಪದ ಪಾಲಿಗೆ ಎಂದೆಂದಿಗೂ ನಾನು ಸತ್ತವನಾಗಿ ಸತ್ತವಳಾಗಿ, ಲೋಕದ ಪಾಲಿಗೆ ಲೌಕಿಕವಾದವುಗಳ ಪಾಲಿಗೆ ಎಂದೆಂದಿಗೂ ಸತ್ತವನಾಗಿ, ದೇವರೇ ಯೇಸುವಿನ ಪಾಲಿಗೆ, ದೇವರ ವಾಕ್ಯದ ಪಾಲಿಗೆ, ನಿತ್ಯ ಜೀವದ ಪಾಲಿಗೆ, ಸ್ವರ್ಗದ ಪಾಲಿಗೆ ಮಾತ್ರ ನಾನು ಎಂದೆಂದಿಗೂ ಈ ಲೋಕದಲ್ಲಿ ಜೀವಿಸಲು ಬೇಕಾದ ಕೃಪೆಯನ್ನು ನನಗೆ ನೀಡಿ ಕರ್ತನೆ. ನನ್ನ ಬಲದಿಂದ ಅಲ್ಲಪ್ಪ, ನನ್ನ ಬಲದಿಂದ ಇದು ಸಾಧ್ಯ ಇಲ್ಲ ಕರ್ತನೆ, ನನಗೆ ನಿನ್ನ ಬಲ ಬೇಕು ಯೇಸುವೆ. ನೀವು ಹೇಳಿದ್ದೀರಿ ಶೋಧನೆಯಲ್ಲಿ ಬಿದ್ದು ಹೋಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಎಂದು ಪೌಲರು ಪ್ರಾರ್ಥಿಸಿದರು. ನಿಮ್ಮ ಕೃಪೆ ಅವರಲ್ಲಿ ಬಂದಿತ್ತು. ಅವರ ದುರ್ಬಲತೆಯಲ್ಲಿ ನಿಮ್ಮ ಕೃಪೆ ಅವರಿಗೆ ಬಲವನ್ನು ಕೊಟ್ಟಿತು ಯೇಸುವೆ. ಇಂದು ನನ್ನ ದುರವಸ್ಥೆಯಲ್ಲಿ ನನಗೆ ನಿಮ್ಮ ಕೃಪೆ ಬೇಕು ಕರ್ತನೆ. ಸ್ವರ್ಗ ರಾಜ್ಯದ ಜೀವಿತವನ್ನು ಜೀವಿಸಲು, ನಿತ್ಯ ಜೀವದ ಜೀವನವನ್ನು ಜೀವಿಸಲು, ಪರಿಶುದ್ಧತೆಯ ಜೀವನವನ್ನು ಜೀವಿಸಲು, ನೀವು ಬಯಸುವ ನೀತಿಯ ಜೀವನವನ್ನು ಜೀವಿಸಲು, ಸತ್ಯಕ್ಕಾಗಿ ಜೀವಿಸಲು, ಕೊನೆಯವರೆಗೂ ಸಾಕ್ಷಿಯಾಗಿ ಬಾಳಲು, ಧರೆಗೆ ಉಪ್ಪಾಗಿ ಬೆಳಕಾಗಿ ಯೇಸುವೆ ನಿಮ್ಮ ಮಹಿಮೆಯನ್ನು ಬೆಳಗಿಸಲು ಕರ್ತನೆ, ನೀವು ನನಗೆ ಕೊಟ್ಟ ಕುಟುಂಬದಲ್ಲಿ, ನೀವು ನನಗೆ ಕೊಟ್ಟ ಧರ್ಮಸಭೆಯಲ್ಲಿ, ನೀವು ನನಗೆ ಕೊಟ್ಟ ಕೆಲಸ ಮಾಡುವ ಸ್ಥಳದಲ್ಲಿ, ನೀವು ನನಗೆ ಕೊಟ್ಟ ವ್ಯಕ್ತಿಗಳ ಮಧ್ಯದಲ್ಲಿ, ನೀವು ನನ್ನನ್ನು ಎಲ್ಲೆಲ್ಲಿ ಇರಿಸಿದ್ದೀರೋ ಅಲ್ಲೆಲ್ಲ ಯೇಸುವೆ ನಿನಗೆ ಸಾಕ್ಷಿಯಾಗಿ ಬಾಳಲು, ಯೋಗ್ಯವಾದ ಜೀವನವನ್ನು ಜೀವಿಸಲು, ಎಂದೆಂದಿಗೂ ಪಾಪದ ಪಾಲಿಗೆ, ಲೋಕದ ಪಾಲಿಗೆ, ದುರಿಚ್ಛೆಗಳ ಪಾಲಿಗೆ, ಸ್ವಾರ್ಥದ ಪಾಲಿಗೆ ಸತ್ತವನಾಗಿ ಸತ್ತವಳಾಗಿ ಜೀವಿಸಲು ಯೇಸುವೆ ನನ್ನ ಜೀವಿತದ ಮುಖಾಂತರ ನಿಮ್ಮನ್ನು ಮಹಿಮೆ ಪಡಿಸಲು ಬೇಕಾದ ಕೃಪೆಯಿಂದ ನನ್ನನ್ನು ತುಂಬಿಸಿರಿ ಎಂದು ಪ್ರತಿಯೊಬ್ಬರು ಕರಗಳನ್ನು ಎತ್ತಿ ಕಣ್ಣುಗಳನ್ನು ಮುಚ್ಚಿ ಒಂದು ನಿಮಿಷ ಸ್ತುತಿಸಿ ಪ್ರಾರ್ಥಿಸಿ ನೋಡೋಣ. ಯಾರಿಗೆಲ್ಲ ನಂಬಿಕೆ ಇದೆಯೋ ಪಾಪಕ್ಕೆ ವಿಮುಖರಾಗೋಣ. ಪಾಪವನ್ನು ಬಿಡಲಿಕ್ಕೆ ತೀರ್ಮಾನ ಮಾಡಿ ಸ್ತುತಿ ಮಾಡಿ, ಪಾಪಕ್ಕೆ ವಿಮುಖರಾಗಿ ದೇವರ ಕಡೆಗೆ ತಿರುಗಿ, ಯೇಸುವಿನ ಶಿಲುಬೆಯ ಕಡೆಗೆ ತಿರುಗಿ, ಆ ಶಿಲುಬೆಯ ಮರಣ ನನಗಾಗಿ, ಆ ಶಿಲುಬೆಯ ಮರಣ ನಿನಗಾಗಿ, ಶತ್ರುವಾಗಿದ್ದ ನನ್ನ ಮಿತ್ರನನ್ನಾಗಿ ಮಾಡಿಕೊಳ್ಳುವ ಸಲುವಾಗಿ ತಂದೆಯಾದ ದೇವರು ತನ್ನ ಒಬ್ಬನೇ ಮಗನನ್ನ ಬಲಿ ಕೊಟ್ಟಿದ್ದಾರೆ. ಇಂದು ನಾವು ದೇವರಿಗೆ ಶತ್ರುಗಳಲ್ಲ, ಇಂದು ನಾವು ದೇವರಿಗೆ ಮಿತ್ರರಾಗಿದ್ದೇವೆ. ಕಾರಣ ಯೇಸುವಿನ ಶಿಲುಬೆ, ಯೇಸುವಿನ ಮರಣ, ಯೇಸುವಿನ ಶಿಲುಬೆ ಮರಣದ ಫಲವಾಗಿ ಇಂದು ನಾವು ದೇವರ ಮಿತ್ರರಾಗಿದ್ದೇವೆ. ಇದು ದೇವರ ಕೃಪೆಯಾಗಿದೆ, ಇದು ದೇವರ ಅನುಗ್ರಹವಾಗಿದೆ, ಅತಿ ದೊಡ್ಡ ಆಶೀರ್ವಾದವಾಗಿದೆ, ಬೆಲೆ ಕಟ್ಟಲಾಗದ ಒಂದು ದೊಡ್ಡ ಆಶೀರ್ವಾದ. ವಿ ಆರ್ ಟುಡೇ ಗಾಡ್ಸ್ ಫ್ರೆಂಡ್. ಹಲ್ಲೆಲೂಯಾ. ಅಪ್ಪ ಸ್ತೋತ್ರಪ್ಪ, ಸ್ತೋತ್ರಪ್ಪ. ಇಂಥ ಮಹಾ ಕೃಪೆ ನೀಡಿದ ದೇವರೇ, ಇಂಥ ಮಹಾ ಕರುಣೆ ತೋರಿದ ಪಿತನೇ, ನಿಮಗೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲ ಪಾಪದ ಆಲೋಚನೆಗಳು ಲಯವಾಗಲಿ, ಪಾಪದ ಆಸಕ್ತಿಗಳು ಲಯವಾಗಲಿ, ಪೈಶಾಚಿಕ ಸ್ವಾಧೀನಗಳು ಲಯವಾಗಲಿ, ಹೃದಯಗಳು ತೆರೆಯಲ್ಪಡಲಿ, ಹೃದಯಗಳು ತೆರೆಯಲ್ಪಡಲಿ. ಯೇಸುವಿನ ಕೃಪೆ ಸ್ವೀಕಾರವಾಗಲಿ ಒಬ್ಬೊಬ್ಬರ ಹೃದಯಗಳಲ್ಲಿ. ಅಪ್ಪ ಈ ಸಂದೇಶವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬರ ಹೃದಯದಲ್ಲೂ ಯೇಸು ಕೃಪೆ ತುಂಬಲ್ಪಡಲಿ, ಯೇಸು ಪ್ರೀತಿ ತುಂಬಲ್ಪಡಲಿ. ಯೇಸುವಿಗಾಗಿ ಜೀವಿಸಲು, ನಿತ್ಯ ಜೀವಕ್ಕಾಗಿ ಜೀವಿಸಲು ಬೇಕಾದ ಕೃಪೆ ಉಂಟಾಗಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಲವರ ಸುಂದರ ಬರ 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 ಪರಿಶುದ್ಧಾತ್ಮರೇ ಸ್ತೋತ್ರ, 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 ಸ್ತೋತ್ರ. ಹಲ್ಲೆಲೂಯಾ. ಹಲವರ ಸುಂದರ ಪರಿಶುದ್ಧಾತ್ಮರೇ